ಮೂಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಪ್ರಕರಣ ಸಂಬಂಧ ಏಕಸದಸ್ಯ ಪೀಠದ ಆದೇಶವನ್ನ ಸಿದ್ದರಾಮಯ್ಯ ಪ್ರಶ್ನಿಸೋರಿದ್ದಾರೆ. ಸಿದ್ದರಾಮಯ್ಯರಿಂದ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ. ಇವತ್ತು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತಾರೆ ಸಿಎಂ ಪರ ವಕೀಲರು ತಯಾರಿ ನಡೆಸಿಕೊಳ್ತಾ ಇದ್ದಾರೆ. ದೆಹಲಿಯಲ್ಲಿ ವಕೀಲರ ಜೊತೆ ಎಎಸ್ ಪೊನ್ನಣ್ಣ ಅರ್ಜಿ ಚರ್ಚೆ ನಡೆಸೋರಿದ್ದಾರೆ. ಅರ್ಜಿ ಸಲ್ಲಿಕೆಗೆ ಇವತ್ತೇ ವಿಚಾರಣೆಗೆ ಮನವಿ ಮಾಡಿಕೊಳ್ಳೋರಿದ್ದಾರೆ. ಅದಕ್ಕೆ ಸಿದ್ಧತೆಗಳನ್ನ ನಡೆಸೋರಿದ್ದಾರೆ. ರಾಜ್ಯಪಾಲರ ಆದೇಶ ರದ್ದು ಮಾಡುವಂತೆ ಮತ್ತೆ ಸಿಎಂ ಅರ್ಜಿ ಸಲ್ಲಿಸೋರಿದ್ದಾರೆ. ತನಿಖೆಗೆ ರಾಜ್ಯಪಾಲರು ನೀಡಿರುವ ಅನುಮತಿ ರದ್ದತಿಗೆ ಮನವಿ ಮಾಡೋರಿದ್ದಾರೆ. ಏಕಸದಸ್ಯ ಪೀಠ ಈಗಾಗಲೇ ತೀರ್ಪು ನೀಡಿದೆ. ಆ ತೀರ್ಪನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋರಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೂ ತಡೆ ಕೋರೋ ಸಾಧ್ಯತೆ ಇದ್ದು ತನಿಖಾ ಪ್ರಕ್ರಿಯೆಗೆ ಮಧ್ಯಂತರ ತಡೆ ಪಡೆಯೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಕೇಸ್ ಇವತ್ತಿನಿಂದ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಲೋಕಾಯುಕ್ತ ತನಿಖೆ ನಡೆಯುತ್ತೆ. ಲೋಕಾಯುಕ್ತ ಅಧಿಕಾರಿಗಳಿಂದ ತೀವ್ರ ತನಿಖೆಯಾಗುವ ಸಾಧ್ಯತೆ ಇದೆ. 4 ತಂಡಗಳ ಮೂಲಕ ಈ ತನಿಖೆ ನಡೆಯುತ್ತೆ. ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಮೇಲಾಧಿಕಾರಿಗಳು 4 ತಂಡಗಳಿಗೂ ಒಂದಷ್ಟು ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಆ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಸಿಎಂ ನಡೆಸ್ತಾ ಇದ್ದಾರೆ. ಪ್ರಶಾಂತ್, ಇಲ್ಲಿಯವರೆಗೆ ಒಂದು ಆಟ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಂದು ಆಟ ಅಂತ ಅನ್ನಿಸ್ತಿದೆ. ಕಳೆದ 2-3 ತಿಂಗಳಲ್ಲಿ ಯಾವ್ಯಾವ ಪ್ರಕರಣ ಬೆಳಕಿಗೆ ಬಂದಿದೆ ಅಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಲಿ ಪೊಲೀಸರಾಗಲಿ ಎಷ್ಟು ಸ್ವಿಫ್ಟಾಗಿ ಆ್ಯಕ್ಷನ್ ತೆಗೆದುಕೊಂಡ್ರು. ಹೌದು, ಪ್ರಜ್ವಲ್ ಪ್ರಕರಣ ತೆಗೆದುಕೊಳ್ಳಿ, ಮೊನ್ನೆ ಮುನಿರತ್ನ ಪ್ರಕರಣ ತೆಗೆದುಕೊಳ್ಳಿ. ಸ್ವಿಫ್ಟ್ ಆ್ಯಕ್ಷನ್ ಈಸ್ ನೀಡೆಡ್, ನಾನು ಅದನ್ನು ಪ್ರಶ್ನಿಸ್ತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳ ಒಂದು ಪ್ರಕರಣ ಬಂದಾಕ್ಷಣ ಅದು ಯಾಕೆ 48 ಗಂಟೆಗಳಾಯಿತು ಇನ್ನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತನಿಖೆ ಪ್ರಗತಿ ಕಾಣ್ತಾ ಇಲ್ಲ? ಸ್ಯಾಟರ್ಡೆ ಸಂಡೇ ಅಂತ ಪೊಲೀಸ್ ಅಧಿಕಾರಿಗಳು ಬ್ಯುಸಿ ಇದ್ರ ಗೊತ್ತಿಲ್ಲ. ಅಂದರೆ ಈ ಪ್ರಶ್ನೆಗಳು ನಾಳೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ನಿಶ್ಚಿತವಾಗಿ ಈ ಪ್ರಶ್ನೆಗಳು ಬರ್ತವೆ. ಕರೆಕ್ಟ್. ಲೋಕಾಯುಕ್ತ ಪೊಲೀಸ್ ದೇ ಆರ್ ಕಾಂಪಿಟೆಂಟ್, ನೋ ಡೌಟ್ ಅಬೌಟ್ ಇಟ್, ಬಟ್ ಆರ್ ದೇ ಇಂಡಿಪೆಂಡೆಂಟ್ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾಡ್ತಿದ್ದಾರೆ? ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸುವ ತಯಾರಿ ಮಾಡ್ತಾ ಇದ್ದಾರೆ. ಎಲ್ರಿಗೂ ಅನಿಸಿತ್ತು ಹೈಕೋರ್ಟ್ ಜಸ್ಟಿಸ್ ನಾಗಪ್ರಸನ್ನ ತೀರ್ಪು ಬಂದಾಕ್ಷಣ ಮರುದಿನವೇ ಡಿವಿಷನಲ್ ಬೆಂಚ್ಗೆ ಹೋಗ್ತಾರೆ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ನಾನಾ ರೀತಿಯ ಸಲಹೆಗಳು ಸಿದ್ದರಾಮಯ್ಯನವ್ರಿಗೆ ಬಂದಿವೆ. ಓಕೆ, ನನಗನ್ನಿಸುವ ಪ್ರಕಾರ ಅವರು ಹೈಕೋರ್ಟ್ಗೆ ಹೋಗಿದ್ದೇ ಮೊದಲ ತಪ್ಪು. ಯಡಿಯೂರಪ್ಪನವ್ರು ಹೈಕೋರ್ಟ್ಗೆ ಹೋಗಿರಲಿಲ್ಲ. ಹೈಕೋರ್ಟ್ ಹೋಗಿದ್ದರಿಂದ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ, ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಮಾಡಿರ್ತಕ್ಕಂಥ ತೀರ್ಪಿನ ಅಂಶಗಳು ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂಕಷ್ಟವನ್ನು ತಂದಿದೆ. ಟಿಲ್ ದಟ್ ಸೆಟ್ ಅಸೈಡ್, ಅದು ಸೆಟ್ ಅಸೈಡ್ ಆಗುವವರೆಗೆ ಸಿದ್ದರಾಮಯ್ಯನವರಿಗೆ ಕಂಟಕ ಸಂಕಟ ಎರಡೂ ತಪ್ಪಿದ್ದಲ್ಲ. ಯಾಕಂದರೆ ಹೈಕೋರ್ಟ್ ಏಕಸದಸ್ಯ ಪೀಠದ ಒಂದು 30 ಪ್ಯಾರಾಗಳಲ್ಲಿ ಮೆರಿಟ್ಸ್ ಆಫ್ ದ ಕೇಸಸ್ ಬಗ್ಗೆ ಉಲ್ಲೇಖಗಳಿವೆ. ಈಗ ನಾಳೆ ಏನೇ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಬಂದರೂ ಕೂಡ ಹಾಗಾದರೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಕಂಡಿದ್ದು ತನಿಖಾಧಿಕಾರಿ ಕಾಣಲಿಲ್ವಾ ಅನ್ನುವ ಪ್ರಶ್ನೆ ಬರೋದು ಸಹಜ. ಹೀಗಾಗಿ ಮುಖ್ಯಮಂತ್ರಿಗಳು ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಲಿದ್ದಾರೆ. ಅವರು FIR ಅನ್ನು ಪ್ರಶ್ನಿಸಬೇಕು ಅಂತಿಲ್ಲ. ಯಾಕಂದರೆ 2023 ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದ ತೀರ್ಪೇ ಹೇಳುತ್ತೆ, ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಆರ್ ಇನ್ವೆಸ್ಟಿಗೇಷನ್ 19 ತೆಗೆದುಕೊಳ್ಳಿ, 17 ತೆಗೆದುಕೊಳ್ಳಿ, ವಿದೌಟ್ ದ ಸ್ಯಾಂಕ್ಷನ್ ಆಫ್ ಕಾಂಪಿಟೆಂಟ್ ಅಥಾರಿಟಿ ನೀವು ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಪ್ರಕರಣ ದಾಖಲಿಸುವಂತಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ರಾಜ್ಯಪಾಲರ ಸ್ಯಾಂಕ್ಷನನ್ನು ಪ್ರಶ್ನಿಸಿ ಒಂದು ವೇಳೆ ಅದಕ್ಕೆ ತಡೆಯಾಜ್ಞೆ ಸಿಕ್ಕರೆ ನ್ಯಾಚುರಲಿ ಈ FIR ಕೂಡ ಸ್ಟಾಪ್ ಆಗುತ್ತೆ ಅಂತಕ್ಕಂಥದ್ದು ಮುಖ್ಯಮಂತ್ರಿ. ಯಾಕಂದರೆ ಎರಡನ್ನೂ ಪ್ರಶ್ನಿಸಬೇಕು ಅಂತಕ್ಕಂಥದ್ರಲ್ಲಿ ಒಂದು ವೇಳೆ ತನಿಖೆಗೆ ತಡೆಯಾಜ್ಞೆ ದೊರಕದೇ ಇದ್ದಲ್ಲಿ ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದರೆ ಅನೇಕ ನ್ಯಾಯಾಲಯಗಳ ತೀರ್ಪಿವೆ, ಒಂದು ಸಲ ತನಿಖೆ ಶುರು ಆದಮೇಲೆ ಅದಕ್ಕೆ ಅಂದರೆ ಫಸ್ಟ್ ತನಿಖೆ ಇದ್ದರೆ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಡಿ ಅಂತಕ್ಕಂಥದ್ದು. ಆ ಕಾರಣದಿಂದ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಕೇವಲ ಸ್ಯಾಂಕ್ಷನನ್ನು
ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಪ್ರಶ್ನಿಸಲಿದ್ದಾರೆ. ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಏನಾಗಿತ್ತು, ಅವರು ಹೈಕೋರ್ಟ್ಗೆ ಹೋಗಿರಲೇ ಇಲ್ಲ. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಅವರು ಲೋಕಾಯುಕ್ತ ಕೋರ್ಟ್ ಕಾಗ್ನಿಜನ್ಸ್ ತಗೊಂಡಿದ್ದನ್ನು ಮಾತ್ರ ಪ್ರಶ್ನಿಸಿದ್ರು. ಹೈಕೋರ್ಟ್ ಹೋಗಿದ್ದು ಲೇಟರ್ ಸ್ಟೇಜ್ನಲ್ಲಿ. ಇಲ್ಲೇನಾಗಿದೆ, ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟೇ ಸ್ವತಃ ಹೇಳಿದೆ ಇನ್ವೆಸ್ಟಿಗೇಷನ್ ಈಸ್ ನೀಡೆಡ್, ಪ್ರಕರಣದ ಬಗ್ಗೆ ಕೆಲವು ಉಲ್ಲೇಖಗಳನ್ನು ಮಾಡಿದೆ. ಸ್ವತಃ ನ್ಯಾಯಮೂರ್ತಿಗಳು ತಮ್ಮ ಜಜ್ಮೆಂಟ್ನಲ್ಲಿ ಬರೀತಾರೆ 50-50 ಅನುಪಾತದಲ್ಲಿ ಪಾರ್ವತಮ್ಮನವರಿಗೆ 14 ಸೈಟ್ಗಳನ್ನು ಕೊಟ್ಟ ನಂತರ ನಗರಾಭಿವೃದ್ಧಿ ಇಲಾಖೆ ಅಂದರೆ ನೀವು ಆ ಒಂದು ಲಾಭ ಪಾರ್ವತಮ್ಮನವರಿಗೆ ಕೊಟ್ಟ ನಂತರ ನಗರಾಭಿವೃದ್ಧಿ ಇಲಾಖೆ ಮೂಡಾಕ್ ಬರೆಯುತ್ತೆ 50-50 ಈಸ್ ಆರ್ಬಿಟ್ರಿ, 50-50 ಈಸ್ ಇಲ್ಲೀಗಲ್. ಹಾಗಾದರೆ ಆ ಇಲ್ಲಿಗಲ್ ಆಗಿರ್ತಕ್ಕಂಥ ಸೈಟ್ಗಳನ್ನು ಯಾಕೆ ವಾಪಸ್ ಕೊಡಲಿಲ್ಲ ಅಂತಕ್ಕಂಥದ್ದನ್ನು ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ. ಅನ್ಡ್ಯೂ ಅಡ್ವಾಂಟೇಜ್, ಅಬ್ಯೂಸ್ ಆಫ್ ಪವರ್, ಈ ಶಬ್ದಗಳನ್ನು ಬಳಕೆ ಮಾಡಲಾಗಿದೆ ತೀರ್ಪಿನಲ್ಲಿ. ಆ ಕಾರಣದಿಂದ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಡ್ಯುಯಲ್ ಮೈಂಡ್ನಲ್ಲಿದ್ದರು. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಾ, ಹೈಕೋರ್ಟ್ ವಿಭಾಗೀಯ ಪೀಠದ ಎದುರು ಪ್ರಶ್ನೆ ಮಾಡಬೇಕಾ. ಅಂದರೆ ನನಗನ್ಸುತ್ತೆ ಯಾರೇ ವ್ಯಕ್ತಿ ಇದ್ದರೂ ಕೂಡ ಡಬಲ್ ಲೇಯರ್ ಇದ್ದರೆ, ನಾಳೆ ಹೈಕೋರ್ಟ್ ವಿಭಾಗೀಯ ಪೀಠ ಕೂಡ ಒಂದು ವೇಳೆ ವ್ಯತಿರಿಕ್ತ ತೀರ್ಪು ನೀಡಿದರೆ ಆಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ದಾರಿ ಇದ್ದೇ ಇರುತ್ತೆ. ಆ ಕಾರಣದಿಂದ ಹೈಕೋರ್ಟ್ ವಿಭಾಗೀಯ ಪೀಠದ ಎದುರು ಇವತ್ತು ಸಿದ್ದರಾಮಯ್ಯನವರು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಇಟ್ ಈಸ್ ವೆರಿ ಕ್ರೂಷಿಯಲ್. ಯಾಕಂದರೆ ಒಂದು ಕಡೆ ಲೋಕಾಯುಕ್ತ ಪೊಲೀಸರು ಹೇಗೆ ತನಿಖೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಹೈಕೋರ್ಟ್ ವಿಭಾಗೀಯ ಪೀಠ ತಡೆಯಾಜ್ಞೆಯನ್ನು ಕೊಡುತ್ತಾ ಅಥವಾ ಇಲ್ಲ ಯಾಕೆ ಹೈಕೋರ್ಟ್ನ ಆದೇಶ ಸರಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳುತ್ತಾ ಅನ್ನೋದು ಮುಖ್ಯಮಂತ್ರಿಗಳ ರಾಜಕೀಯ ಕುರ್ಚಿಯ ಭವಿಷ್ಯವನ್ನು ಕೂಡ ಇಲ್ಲಿ ಪ್ರಶ್ನೆ ಕೇಸ್ ಬಗ್ಗೆ ಇಲ್ಲ. ಹೌದು ಹೌದು, ಕೇಸಲ್ಲಿ ಅಂದರೆ ನನಗೆ ಅನಿಸೋದು ಇಷ್ಟೊಂದು ಮುಖ್ಯಮಂತ್ರಿಗಳ ವಿರುದ್ಧ ಇಷ್ಟೊಂದೆಲ್ಲ ಪ್ರಕರಣಗಳು ಬಂದಿವೆ, ಯಾವ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗಿದೆ? ಪ್ರಶ್ನೆ ಕೇಸ್ ಬಗ್ಗೆ ಅಲ್ಲ, ಪ್ರಶ್ನೆ ಸಿದ್ದರಾಮಯ್ಯನವರು ಕುರ್ಚಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತಾ? ಓಕೆ, ಎರಡು ಆಪ್ಷನ್ಸ್ಗಳು ನನಗನ್ಸುತ್ತೆ. ನೋಡಿ, ಒಂದು ವೇಳೆ ಲೋಕಾಯುಕ್ತ ನಾಳೆ ತನಿಖೆಯನ್ನು ಬಂಧನ ಮಾಡಲಿಕ್ಕೆ ಹೊರಟ್ರೆ ಅಂತ ತಿಳ್ಕೋಣ, ಎರಡು ಆಪ್ಷನ್ಸ್ ಯೋಚನೆ ಮಾಡೋಣ. ಬಂಧನ ಮಾಡಲಿಕ್ಕೆ ಹೊರಟ್ರೆ ನ್ಯಾಚುರಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಕೇಜ್ರಿವಾಲ್ರ ಪ್ರಕರಣ ಇರ್ಬೋದು, ಅನೇಕರು ಉಲ್ಲೇಖಿಸ್ತಾ ಇದ್ದಾರೆ. ಆದರೆ ರಾಷ್ಟ್ರೀಯ ಪಾರ್ಟಿಗಳಲ್ಲಿ ಕೇಜ್ರಿವಾಲ್ ಕೆನಾಟ್ ಬಿ ಎ ರೋಲ್ ಮಾಡೆಲ್ ಫಾರ್ ಅ ನ್ಯಾಷನಲ್ ಪಾರ್ಟಿ. ಅದರ ಕಾನ್ಸಿಕ್ವೆನ್ಸ್ಗಳು ಬೇರೆ ಇರ್ತವೆ. ನಾಳೆ ಎಲ್ಲ ರಾಜ್ಯಗಳ ರಾಷ್ಟ್ರೀಯ ಪಾರ್ಟಿಗಳ ಮುಖ್ಯಮಂತ್ರಿಗಳು FIR ಆಗಲಿ ಬಿಡಿ, ನಾವು ಯಾಕೆ ರಾಜೀನಾಮೆ ಕೊಡಬೇಕು, ಜೈಲಿಗೆ ಹೋದರೂ ನಾವು ಯಾಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಬರುತ್ತೆ. ಐ ಡೋಂಟ್ ಥಿಂಕ್ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಎಂಟರ್ಟೈನ್ ಇಟ್. ಸೆಕೆಂಡ್, A1, A2, A3 ಸಿದ್ದರಾಮಯ್ಯನವರ ಫ್ಯಾಮಿಲಿಯವರೇ ಇದ್ದಾರೆ. 3 ಜನರನ್ನು ಬಂಧಿಸದೆ ಪ್ರಕರಣದ ತನಿಖೆ ನಡೀತಂತೆ ತಿಳ್ಕೊಳ್ಳಿ, ಹೈಪೋಥೆಟಿಕಲಿ. ಆಗ ಪ್ರಶ್ನೆ ಬರುತ್ತೆ, ಏನು ತನಿಖೆ ಮಾಡ್ತಿದ್ದಾರೆ? ಬೇರೆ ಪ್ರಕರಣದಲ್ಲಿ ಸ್ವಿಫ್ಟ್ ಆಗಿ ಬಂಧನಕ್ಕೆ ಹೋಗ್ತಾರೆ, ಭವಾನಿ ರೇವಣ್ಣ ವಿರುದ್ಧ ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಾರೆ, ಮುನಿರತ್ನರನ್ನು ಜೈಲಿನಿಂದ ಹೊರಗಡೆ ಬರುವಾಗ ಇನ್ನೊಂದು ಸಲ ಬಂಧಿಸಿ ಮತ್ತೆ ಜೈಲಿಗೆ ಹಾಕ್ತಾರೆ. ಹಾಗಿರುವಾಗ ಈ ಪ್ರಕರಣದಲ್ಲಿ ನೀವು ಬಂಧನ ಮಾಡದೆ ಏನು ತನಿಖೆಯನ್ನು ನಡೆಸಿದ್ರಿ? ನೀವು ಬಂಧನ ಮಾಡೋದು ಯಾಕೆ? ನ್ಯಾಯಾಲಯದ ಆದೇಶ ತಗೊಳ್ಳೋದಕ್ಕೆ ಇವರಿಗೆ 2 ದಿನ ಬೇಕಾಯಿತು. ಬಂಧನ ಮಾಡೋದು ಯಾಕೆ ಅಂತಂದರೆ ಪ್ರಭಾವಿ ವ್ಯಕ್ತಿಗಳಿರುವಾಗ, ಇಲ್ಲಿ ಪ್ರಭಾವಿ ಏನು? CM ಈಸ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಅವ್ರಿಗಿಂತ ಹೆಚ್ಚು ಪ್ರಭಾವಿ ಯಾರಿದ್ದಾರೆ? ಹೌದು. ಹಾಗಾಗಿ ಎರಡೂ ಸಂದರ್ಭಗಳಲ್ಲೂ ಕೂಡ ನನಗನ್ಸುತ್ತೆ ಮುಖ್ಯಮಂತ್ರಿಗಳಿಗೆ ಕಂಟಕ ಇದೆ. ಓನ್ಲಿ ಥಿಂಗ್, ಮುಖ್ಯಮಂತ್ರಿಗಳಿಗೆ ದ ಬ್ರೀದಿಂಗ್ ಸ್ಪೇಸ್ ದೊರಿಬೇಕಾದ್ರೆ ಹೈಕೋರ್ಟ್ ವಿಭಾಗ ಪೀಠ ಅಥವಾ ಸುಪ್ರೀಂ ಕೋರ್ಟ್ ಎರಡರಲ್ಲಿ ಒಂದು ಅವರಿಗೆ ಈ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಮಧ್ಯಂತರ ತಡೆಯಾಜ್ಞೆ ನೀಡಿದರೂ 1-2 ತಿಂಗಳ ಕಾಲ ಬ್ರೀದಿಂಗ್ ಸ್ಪೇಸ್ ಸಿಗುತ್ತೆ. ಮಧ್ಯಂತರ ಈಗ KVET ಹಾಕಿರೋದ್ರಿಂದ ಮಧ್ಯಂತರ ಆಜ್ಞೆ ಕೊಡಲಿಕ್ಕಿಲ್ಲ. ಒಂದು ವೇಳೆ ಹೈಕೋರ್ಟ್ ವಿಭಾಗೀಯ ಪೀಠ ತಡೆಯಾಜ್ಞೆ ಕೊಟ್ಟರೆ ಮುಖ್ಯಮಂತ್ರಿಗಳು ಅಷ್ಟರ ಮಟ್ಟಿಗೆ ನಿರಾಳರಾಗಬಹುದು ಅಂತ ಅನಿಸುತ್ತೆ. ಬಟ್ ಇಟ್ ಕ್ಯಾನ್ ಗೋ ಐದರ್ ವೇ. ನಾವು ಹೈಕೋರ್ಟ್ನ ಏಕಸದಸ್ಯ ಪೀಠದ ತೀರ್ಪನ್ನು ನೋಡಿದ್ದೀವಿ. ಹೀಗಾಗಿ ರಾಜಕೀಯ ನೋಡಿ, ಇಲ್ಲೆಲ್ಲ ಕುತೂಹಲ ಇರೋದು ರಾಜಕೀಯವಾಗಿ ಏನಾಗುತ್ತೆ. ಮುಖ್ಯಮಂತ್ರಿಗಳು ಕುರ್ಚಿಯಲ್ಲಿ ಮುಂದುವರಿಯಲ್ವಾ? ಕಾಂಗ್ರೆಸ್ ಪಕ್ಷದಲ್ಲ ಈಗ ಇತ್ತೀಚೆಗೆ ನಾನು ಕೇಳ್ತಾ ಇದ್ದೀನಿ, ದಸರಾ ಮುಗಿಲಿ ತಡ್ರಿ, ದಸರಾ ಮುಗಿದ ಮೇಲೆ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ. ಈಗ ಸಾರ್ವತ್ರಿಕವಾಗಿದೆ, ಅದು ಪಡಸಾಲೆ ಚರ್ಚೆ ಅಲ್ಲ, ಸಾರ್ವತ್ರಿಕ ಚರ್ಚೆ ಈಗ. ಹಾಗಿರುವಾಗ ಹೈಕೋರ್ಟ್ ವಿಭಾಗೀಯ ಪೀಠ ಮುಖ್ಯಮಂತ್ರಿಗಳಿಗೆ ಒಂದು ನಿರಾಳತೆಯನ್ನು ತರುತ್ತಾ ಅಥವಾ ಇನ್ನಷ್ಟು ಸಂಕಷ್ಟ ತರುತ್ತಾ? ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟು ಸಿ. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣದ್ದು ಅರ್ಜಿ ಇದೆ. ಹೌದು ಹೌದು ಹೌದು. ಆದರೆ ಪ್ರಶಾಂತ್, ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಚರ್ಚೆ ಏನು?
ಕುರ್ಚಿ ಚೇಂಜ್ ಆಗೇ ಬಿಡುತ್ತೆ ಅನ್ನೋ ಚರ್ಚೆ ನೀವು ಹೇಳಿದ್ರಿ ಆಫ್ಟರ್ ದಸರಾ ಅಂತಾನು, ಬಟ್ ಸ್ಟಿಲ್ ದಸರಾ ಇದೆ ಕಾಮನ್ ಮ್ಯಾನ್ ಚರ್ಚೆ, ನಾಟ್ ಹಾರ್ಸಸ್ ಮೌತ್ ಇಂದ ಬಂದಿರತಕ್ಕಂಥದ್ದೇನಲ್ಲ. ಕಾಂಗ್ರೆಸ್ನಲ್ಲಿ ಏನು ಚರ್ಚೆ ಆಗ್ತಾ ಇದೆ ನೋಡಿ, ಕಾಂಗ್ರೆಸ್ ವೇಟ್ ಆ್ಯಂಡ್ ವಾಚ್ ಮಾಡ್ತಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಈಸ್ ಎ ಹ್ಯೂಜ್ಲಿ ಪಾಪ್ಯುಲರ್ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾರಾದರೂ ವೋಟನ್ನು ಸೀಟನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಶಕ್ತಿ ಇದ್ದರೆ ಅದು ಸಿದ್ದರಾಮಯ್ಯನವ್ರಿಗೆ. ಯಾಕಂದರೆ 8% ಕುರುಬ ಓಟದಲ್ಲಿ 90% ಸಿದ್ದರಾಮಯ್ಯನವರು ಓಟ್ ತೆಗೆದುಕೊಳ್ತಾರೆ ವಿಧಾನಸಭಾ ಚುನಾವಣೆ. ಹೀಗಾಗಿ ಸಿದ್ದರಾಮಯ್ಯನವರನ್ನ ಇಲ್ಲ ನಾಳೆ ಏನೋ FIR ಆಗಿದೆ ಅಂತ ಅನ್ನುವ ಕಾರಣಕ್ಕೋಸ್ಕರ ಮಾತ್ರ ಬದಲಿಸ್ಲಿಕ್ಕೆ ಹೊರಟ್ರೆ ಕಾಂಗ್ರೆಸ್ ಒಂದು ಡೀಪ್ ಕ್ರೈಸಿಸಲ್ಲಿ ಹೋಗುತ್ತೆ. ನನಗನ್ಸುತ್ತೆ ಇದು ಏನೇ ಆದರೂ ಕೂಡ ಕಾಂಗ್ರೆಸ್ ವಿಲ್ ಬಿ ಇನ್ ಡೀಪ್ ಕ್ರೈಸಿಸ್ ಇನ್ ಕರ್ನಾಟಕ. ಒಂದೇ ಒಂದು ನಾನು ಹೇಳಿದೆ, ಸಿದ್ದರಾಮಯ್ಯನವರಿಗೆ ಕೋರ್ಟ್ಗಳು, ಹೈಯರ್ ಕೋರ್ಟ್ಗಳು ಏನಾದರೂ ತಡೆಯಾಜ್ಞೆಯನ್ನು ಕೊಟ್ಟರೆ ನಿರಾಳರಾಗಬಹುದು. ಯಾಕಂದರೆ ಈಗ ಕಾಂಗ್ರೆಸ್ನಲ್ಲಿ ಏನು ನಡೆದಿದೆ, ನೀವು ನಿಜಲಿಂಗಪ್ಪನವ್ರ ಪ್ರಕರಣ ತೆಗೆದುಕೊಳ್ಳಿ, ವೀರೇಂದ್ರ ಪಾಟೀಲ್ ಪ್ರಕರಣ ತೆಗೆದುಕೊಳ್ಳಿ, ಬಂಗಾರಪ್ಪನವರ ಪ್ರಕರಣ ತೆಗೆದುಕೊಳ್ಳಿ, ಮತ್ತು ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಈ ರೀತಿ ಮುಖ್ಯಮಂತ್ರಿಗಳ ಬದಲಾವಣೆ ಯಾವಾಗ ಮಾಡಿದೆ ಆಗ ಕಂಪ್ಲೀಟ್ಲಿ ಕೈ ಸುಟ್ಕೊಂಡಿದೆ. ಟೇಕ್ ಫಾರ್ ಎಕ್ಸಾಂಪಲ್ ದೇವರಾಜ ಅರಸ್ 1980. ದೇವರಾಜ ಅರಸರಿಂದ ಗುಂಡೂರಾವ್ ತಂದು 83ರಲ್ಲಿ ಫಸ್ಟ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಕರ್ನಾಟಕ. ನೀವು ನಂತರ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟು ಬೊಮ್ಮಾಯಿ ಬಂದರು, 89ರಲ್ಲಿ ಜನತಾದಳ ವಾಶೌಟ್ ಆಗೋಯಿತು. ವೀರೇಂದ್ರ ಪಾಟೀಲ್ ಬಂದರು 170ಕ್ಕೂ ಹೆಚ್ಚು ಸೀಟ್ಗಳೊಂದಿಗೆ, ಅವರನ್ನು ಬದಲಿಸಿ ಬಂಗಾರಪ್ಪನವ್ರನ್ನ ಬದಲಾಯಿಸಿತ್ತು ಕ್ಲಾಸಿಕ್ ಕಂಪ್ಯೂಟರ್ ಹಗರಣದ. ಅಲ್ಲಂತೂ FIR ಇರಲಿಲ್ಲ ಕ್ಲಾಸಿಕ್ದಲ್ಲಿ, ಬರೀ ಆರೋಪ ಇತ್ತು. PV ನರಸಿಂಹರಾಯರು ಅವರನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟರು. ಬಂಗಾರಪ್ಪನವ್ರು ಏನು ಮಾಡಿದರು, ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದ್ರು 94ರಲ್ಲಿ, ಕಾಂಗ್ರೆಸ್ 30ಕ್ಕೆ ಬಂತು. ಹೌದು, ಸೇಮ್ ಹ್ಯಾಪನ್. ನೀವು ದೇವೇಗೌಡರು, ಜಯಚ್ ಪಟೇಲ್ ಇಬ್ಬಿಬ್ಬರು ಮುಖ್ಯಮಂತ್ರಿ ಹೋಯಿತು. ಯಡಿಯೂರಪ್ಪನವರು 2011ರಲ್ಲಿ ಅವರನ್ನು ಕೆಳಗಿಳಿಸಲಾಯಿತು. BJPಯ ಸ್ಥಿತಿ ಏನಾಯಿತು, 40ಕ್ಕೆ ಬಂತು. ಹೀಗಾಗಿ ಯಾವುದೇ ಒಬ್ಬ ಪಾಪ್ಯುಲರ್ ಮುಖ್ಯಮಂತ್ರಿಯನ್ನು ಬದಲಿಸುವಾಗ ಅದು ಇತ್ತೀಚಿನ ದಿನಗಳಲ್ಲಿ ಹೈಕಮಾಂಡ್ಗಳು ತುಂಬ ಕೇರ್ಫುಲ್ ಆಗಿರುತ್ತವೆ. ಜನರಿಗೆ ಕನ್ವಿನ್ಸ್ ಆಗಬೇಕು. ಈಗ ಯಾವಾಗ ರಾಜೀನಾಮೆಯನ್ನು ತೆಗೆದುಕೊಳ್ಳಬಹುದು ಅಂತ ನನಗನ್ಸುತ್ತೆ ಅಂದರೆ, ಬಂಧನ ಅನ್ನೋ ಸಾಧ್ಯತೆ, ಸುಪ್ರೀಂ ಕೋರ್ಟ್ ಕೂಡ ಇಲ್ಲ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ನಡೆಸಲೇಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟು ಏನಾದರೂ ಮಾಡಲಿಕ್ಕೆ ಹೊರಟ್ರೆ ಆಗ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಇನ್ಎವಿಟೇಬಲ್ ಆಗುತ್ತೆ, ಅನಿವಾರ್ಯ ಆಗುತ್ತೆ ರಾಜೀನಾಮೆಯನ್ನು ತೆಗೆದುಕೊಳ್ಳೋದು. ಅದಕ್ಕಿಂತ ಮುಂಚೆ ಏನೇ ಮೂವ್ ಮಾಡಲಿಕ್ಕೆ ಹೊರಟರು ಕೂಡ, ಮತ್ತು ಸಿದ್ದರಾಮಯ್ಯನವರು ಕೂಡ ಯಡಿಯೂರಪ್ಪನವ್ರ ಥರನೇ ಹಠವಾದಿ. ಪಾಪ್ಯುಲರ್ ಲೀಡರ್ಗೆ ಅದೊಂದು ಹಠ ಇರುತ್ತೆ. ಇಡೀ ಜೀವನ ನಾನು 40 ವರ್ಷ ರಾಜಕಾರಣ ಮಾಡಿ ಕೊನೆಗೆ ಕಳಂಕ ಹೊತ್ಕೊಂಡು ಮನೆಗೆ ಹೋಗ್ಲೇನ್ರಿ. ಇದನ್ನು ಸಿದ್ದರಾಮಯ್ಯನವರು ಹೇಗೆ ನೋಡ್ತಾರೆ, ಹೈಕಮಾಂಡ್ ಹೇಗೆ ನೋಡುತ್ತೆ? ಈಗ ಇದಕ್ಕೇನು ಭಾಳ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. DK ಶಿವಕುಮಾರ್ ಏನು ಯೋಚನೆ ಮಾಡ್ತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಪರಮೇಶ್ವರ್ ಏನು ಯೋಚನೆ ಮಾಡ್ತಿದ್ದಾರೆ, ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಡೋಂಟ್ ಗೋ ವಿತ್ ದೇರ್ ಸ್ಟೇಟ್ಮೆಂಟ್ಸ್. ಕರೆಕ್ಟ್. ವಾಟ್ ಈಸ್ ಇಂಪಾರ್ಟೆಂಟ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಏನು ಯೋಚನೆ ಮಾಡ್ತಿದ್ದಾರೆ ಮತ್ತು ಕೇಸ್ಗಳು ಯಾವ ಟರ್ನ್ ಅನ್ನು ತೆಗೆದುಕೊಳ್ತಾರೆ. ನ್ಯಾಯಾಲಯಗಳ ನಿರ್ಧಾರ. ನಾನು ಮೊನ್ನೆ ಕೂಡ ಹೇಳಿದೆ ನಿಮಗೆ, ಸೇತುವೆ ಮೇಲೆ ನೀರು ಬಂದ ಮೇಲೆ ಯೋಚನೆ ಮಾಡ್ತಾರೆ, ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡಿದರೆ ಎಲ್ಲ ತಪ್ಪುಗಳು ಪಕ್ಷದ ಮೇಲೆ ಹೋಗ್ತವೆ. ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಏನಾಯಿತು, ಕೇಸಿತ್ತು, ಲೋಕಾಯುಕ್ತ ಕಾರಣದಿಂದ ರಾಜೀನಾಮೆ ಕೊಟ್ಟರು, ಕೊನೆಗೆ ನಷ್ಟ ಯಾರು ಅನುಭವಿಸ್ಬೇಕಾಯ್ತು? ಪಕ್ಷ ಅನುಭವಿಸ್, BJP ಅನುಭವಿಸ್ಬೇಕು. ರೈಟ್. ಮೂಡ ಹಗರಣದ ಗದ್ದಲದ ಮಧ್ಯೆ ಮತ್ತೊಂದು ದಂಗಲ್ ಶುರುವಾಗಿದೆ. ಕೇಂದ್ರ ಸಚಿವ ವರ್ಸಸ್ IPS ಅಧಿಕಾರಿ ನಡುವೆ ಜಂಗಿ ಕುಸ್ತಿ ಜೋರಾಗಿದೆ. ಕುಮಾರಸ್ವಾಮಿ ADGP ಚಂದ್ರಶೇಖರ್ ಫೈಟ್ ಶುರುವಾಗಿದ್ದು, ಕುಮಾರಸ್ವಾಮಿ ಪ್ರಕರಣ ಸಂಬಂಧ ರಾಜ್ಯಪಾಲರ ಪತ್ರ ಸೋರಿಕೆ ತನಿಖೆ ಕುರಿತು ರಾಜ್ಯಪಾಲರಿಗೆ ಲೋಕಾಯುಕ್ತ ADGP ಚಂದ್ರಶೇಖರ್ ಪತ್ರ ಬರೆದಿದ್ರು. ಪತ್ರ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಲೋಕಾಯುಕ್ತ ADGP M ಚಂದ್ರಶೇಖರ್ ಭ್ರಷ್ಟ ಅಧಿಕಾರಿ ADGP ಚಂದ್ರಶೇಖರ್ ರಿಂದಲೇ ಪತ್ರ ಸೋರಿಕೆಯಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ರು. ಇನ್ನು ಕುಮಾರಸ್ವಾಮಿ ಅವರ ಆರೋಪಕ್ಕೆ ಚಂದ್ರಶೇಖರ್ ತಿರುಗೇಟು ಕೊಟ್ಟಿದ್ದಾರೆ. HDK ಸುಳ್ಳು ಆರೋಪದ ಜೊತೆಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ನಮ್ಮನ್ನ ಕುಗ್ಗಿಸುವ ಪ್ರಯತ್ನ ಮಾಡಿದ್ದಾರೆ ಅಂತ ಚಂದ್ರಶೇಖರ್ ಹೇಳಿದ್ದಾರೆ. HDK ಏನು ಆರೋಪ ಮಾಡಿದ್ರು, CM DCM ಇದರ ಬಗ್ಗೆ ಏನು ರಿಯಾಕ್ಟ್ ಮಾಡಿದ್ದಾರೆ ನೋಡಿ.
ಅಲ್ಲಿಗೆ ಈ ಭಾಷೆ ಇದೆಯಲ್ಲ, ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ಗ್ರೌಂಡ್ ಇದೆ, ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನ ಯೋಚನೆ ಮಾಡಿ. ಆ ವ್ಯಕ್ತಿಗೆ ಸಂಸ್ಕೃತಿ ಇದೆಯಾ ಅಂತ ಹೇಳಿ 20 ಕೋಟಿ ಡಿಮ್ಯಾಂಡ್ ಇಟ್ಟು 2 ಕೋಟಿ ತಕ್ಷಣ ತರಬೇಕು ಅಂತ ಹೇಳ್ದ ಅಂತ ಹೇಳಿ FIR ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ. ಇವರು ಸತ್ಯಮೇವ ಜಯತೆ ಅವರು ಸತ್ಯಮೇವ ಜಯತೆ ಕಾಪಾಡೋರ? ಯಾವ ಕಚೇರಿಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟರ್ನ ಲೀಕ್ ಮಾಡಿದ್ರು ಅದೆಲ್ಲ ಗೊತ್ತಿದೆ ನನಗೆ. ನೆನ್ನೆ ಸಂಜೆ ಎಲ್ಲೋದ್ರು, ಯಾರ್ಯಾರು ನಿಮ್ಮ ಅಡ್ವೊಕೇಟ್ಗಳು ಮಹಾನ್ ಪರಿಣಿತರಿದ್ದರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಅಂತ ಬಿಟ್ಕೊಂಡಿದ್ದಾರೆ. ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಯಾವಾಗ ಕೊಡಬೇಕು, ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲಿ ಹೇಳಿಸ್ಕೊಳ್ಳಲ್ಲ. ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ. ತಾವು ಸುಳ್ಳು ಹೇಳಿದ್ರೆ ನಿಸ್ಸೀಮ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ ಜನ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನ ಮೆಚ್ಚಕ್ಕೆ ನಾನು ಹೇಳ್ಬೇಕಾ? 62 ಕೋಟಿ ಬೆಲೆ ಇದೆ, ಕೊಟ್ಬಿಟ್ಟು ನನಗೆ 62 ಕೋಟಿ ಅಂತ ನೀವು ಕೇಳಬೇಕಾದ್ರೆ ಸುಳ್ಳು ನಾನು ಹೇಳ್ತಿದ್ದೀನೋ ನೀವು ಹೇಳ್ತಾ ಇದ್ದೀರೋ? ನೇರವಾಗಿ ಆರೋಪ ಮಾಡಿದ್ದಾರೆ. ಚಂದ್ರಶೇಖರ್ ಅವರು ಪತ್ರ ಎಲ್ಲಿಂದ ಬಂತು, ಯಾವ KPCC ಕಚೇರಿಯಿಂದ ಬಂತು ಅಂತ ನನಗೆ ಗೊತ್ತು. ಅವ್ರು ಏನು ಮಾತಾಡ್ತಾ ಇದಾರೋ ಅವ್ರಿಗೆ ಗೊತ್ತಿಲ್ಲ. KPCCಗೂ ಚಂದ್ರಶೇಖರ್ಗೂ ಏನು ಸಂಬಂಧ? ನಾನು ಊರಲ್ಲೇ ಇಲ್ಲ, ನಾನು ಸಾತ್ತೂರು ಕನಕಪುರದಲ್ಲಿ ನಾನು ಕೆಲಸ ಮಾಡ್ತೇನೆ. ಅವ್ರಿಗೆ ನೆನೆಸ್ಕೊಂಡ್ರೆ KPCC ನೆನೆಸ್ಕೊಂಡ್ರೆ ನಾನು ಏನು ಮಾತಾಡಕ್ಕಾಗ್ತದೆ? ಏನ್ ದಾಖಲೆ ಇದ್ರು ಏನ್ ಬೇಕಾದ್ರೂ ಬಿಡುಗಡೆ ಮಾಡ್ಕೊಳ್ಳಿ. ಪಾಪ ಚಂದ್ರಶೇಖರ್ ನನ್ನ ನೋಡೂ ಇಲ್ಲ, ನಾನು ಮಾತಾಡೂ ಇಲ್ಲ, ನಂಗೆ ಸಿಕ್ಕೂ ಇಲ್ಲ, ನನಗೆ ಗೊತ್ತೇ ಇಲ್ಲ. ಪ್ರಶಾಂತ್, ಕೇಂದ್ರ ಸಚಿವ IPS ಅಧಿಕಾರಿ ಮಧ್ಯೆ ಓಕೆ ಒಂದು ಫೈಟ್ ಶುರು ಆಗುತ್ತೆ ಅಂತ, ಆದರೆ ಕುಮಾರಸ್ವಾಮಿ ಮಾಡಿರೋ ಆರೋಪಕ್ಕೆ ದ ವೇ IPS ಅಧಿಕಾರಿ ರಿಯಾಕ್ಟ್ ಮಾಡಿರೋದು ಅಥವಾ ರೆಸ್ಪಾಂಡ್ ಮಾಡಿರೋದು, ದಿಸ್ ಇಸ್ ಶಾಕಿಂಗ್. ಅದರಲ್ಲಿ ಅವ್ರು ಬಳಸ್ತಾರೆ, ಹಂದಿಗಳ ಜೊತೆ ಜಗಳಕ್ಕೆ ಇಳಿದ್ರೆ ನಾವು ಕೊಳಕಾಗ್ತೀವಿ, ಹೀಗಾಗಿ ನಾವು ಹಂದಿಗಳ ಜೊತೆ ಜಗಳ ಮಾಡಬಾರದು ಅಂತ. ಕೇಂದ್ರ ಸಚಿವರೊಬ್ಬರ ಬಗ್ಗೆ ಬಳಸೋ ಪದ ಬಳಕೆನಾ ಇದು? ವಾಟ್ ಈಸ್ ಹ್ಯಾಪ್ನಿಂಗ್? ನೋಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಂದು ಪತ್ರಿಕಾಗೋಷ್ಠಿಯನ್ನು ಶನಿವಾರ ಬೆಳಗ್ಗೆ ನಡೆಸಿದರು. ಅದು ADGP ಚಂದ್ರಶೇಖರ್ ವಿರುದ್ಧ ಅವ್ರದ್ದೊಂದು, ಅಂದರೆ ರಾಜ್ಯಪಾಲರ ಪತ್ರ ಏನು ಲೀಕ್ ಆಯಿತು, ಅದು ಅಲ್ಲಿಂದ ಆಯಿತು ಅಂತಕ್ಕಂಥದ್ದು ಒಂದು ಆರೋಪ ಮಾಡಿದರು. ನೀವು ಯಾವುದೇ ಹಂತದಲ್ಲಿ ಕೂಡ ಒಬ್ಬ ಸರ್ವಿಂಗ್ ಅಧಿಕಾರಿ, ಅದು DOPTL ಬರಲಿ, ಅದೇ ಒಂದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರಲಿ ಅಥವಾ ಕೇಂದ್ರದ DOPT ಅಡಿಯಲ್ಲಿ ಬರಲಿ, ನೀವು IPS ಅಧಿಕಾರಿಗಳು ಈ ರೀತಿ ಸರ್ಕಾರಿ ತನ್ನ ಸಬಾರ್ಡಿನೇಟ್ಗೆ ಬರೆಯುವಂಥ ಪತ್ರದಲ್ಲಿ ಹಂದಿಗಳು ಅಂತಕ್ಕಂಥದ್ದನ್ನು ಕರೆಯೋದು, ಬರ್ನಾರ್ಡ್ ಅದೊಂದು ಉಲ್ಲೇಖವನ್ನು ಮಾಡಿ ಅದನ್ನು ಮಾಡ್ತಕ್ಕಂಥದ್ದು ಅನ್ಬಿಕಮಿಂಗ್ ಆಫ್ ಎನ್ ಆಫೀಸರ್ ಅಂತ ನಾನು. ಯಾಕಂದರೆ ಅಧಿಕಾರಿಗಳಿಗೆ ಒಂದು ಕಂಡಕ್ಟ್ ರೂಲ್ಸ್ಗಳಿರ್ತವೆ. ಹೌದು, ಸರ್ಕಾರಿ ಸೇವೆಯಲ್ಲಿರಬಹುದು, ನಾಗರಿಕ ಸೇವೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು. ಅದನ್ನು ಬಿಟ್ಟು ನೀವು ಸರಿ, ಕುಮಾರಸ್ವಾಮಿ ನಿಮ್ಮ ಮೇಲೆ ಆರೋಪ ಮಾಡಿದ್ರಲ್ವ, ಅದರಲ್ಲಿ ಯಾವುದಾದ್ರೂ ಡಿಫೆಮೇಷನ್ ಅಂತಕ್ಕಂಥದ್ದಿದ್ದರೆ ನೀವು ಕೋರ್ಟ್ಗೆ ಹೋಗ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ. ಕೋರ್ಟ್ಗೆ ಹೋಗ್ಲಿಕ್ಕೆ ಯಾರು ಬೇಡ ಅಂತ ಇಲ್ಲ. ಹೌದು. ಆದರೆ ನೀವೇನು ಮಾಡ್ತಾ ಇದ್ದೀರಿ, ರಾಜಕಾರಣಿಗಳ ಥರ ನಿಮ್ಮ ಸಬಾರ್ಡಿನೇಟ್ ಅಧಿಕಾರಿಗಳಿಗೆ ಬರೀತಕ್ಕಂಥ ಪತ್ರದಲ್ಲಿ ಒಬ್ಬ ಕೇಂದ್ರ ಸಚಿವರನ್ನು ನೀವು ಹಂದಿಗಳು ಅಂತಕ್ಕಂಥ, ಕೇಂದ್ರ ಸಚಿವರಿರಲಿ ರಾಜ್ಯದ ಸಚಿವರಿರಲಿ, ಅಂಡ್ ಅದ್ರ ಜೊತೆಗೆ ಅವನು ಎಷ್ಟೇ ಎತ್ತರದ ಸ್ಥಾನದಲ್ಲಿದ್ರು ಅವನ ಆರೋಪಿಯು ಅಲ್ಲ, ಹೌದ್ರಿ, ಆರೋಪಿ. ಆ ಪತ್ರ ಬರೆಯುವ ಅವಶ್ಯಕತೆ ಏನಿತ್ತು ಅಂದರೆ ಆ ಪತ್ರ ಬರೆದಿದ್ದು ಡೋಂಟ್ ಆಕ್ಟ್ ಲೈಕ್ ಎ ಪೊಲಿಟಿಷಿಯನ್ಸ್. ನಂಗೆ ಹಂಗೆ ಅನಿಸ್ತದೆ, ಒಬ್ಬ ರಾಜಕಾರಣಿ ಮಾತಾಡ್ದಂಗೆ ಅನಿಸ್ತದೆ. ಅದರ ಅರ್ಥ ರಾಜಕಾರಣಿಗಳಿಗೆ ಮಾತ್ರ ಆರೋಪದ ಅಧಿಕಾರ ಇದೆ ಅಂತ ನಾನು ಹೇಳ್ತಾ ಇಲ್ಲ. ರಾಜಕಾರಣಿಗಳು ಈಗ ಆರೋಪ ಕುಮಾರಸ್ವಾಮಿ ಮಾಡಿದ ಮೇಲೆ ನೀವು ನಿಮಗೆ ಯಾವುದಾದ್ರೂ ಆಗಿರ್ತಕ್ಕಂಥ ಒಂದು ಡಿಫೆಮೇಷನ್ ಅಂತಕ್ಕಂಥದ್ದು ನಿಮ್ಗೆ ಅನಿಸೋದಲ್ಲಿ ಕೋರ್ಟ್ಗೆ ಹೋಗಿ, ಯಾರು ಬೇಡ ಅಂತಾರೆ ನಿಮ್ಮ ಕೋರ್ಟ್ಗೆ ಹೋಗಲಿಕ್ಕೆ? ಯಾರೇ ಆರೋಪ ಮಾಡಿದರೂ ಕೂಡ ನೀವು ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆದರೆ ನೀವು ಸಬಾರ್ಡಿನೇಟ್ ಅಧಿಕಾರಿಗಳಿಗೆ ಬರೀತಕ್ಕಂಥ ಸರ್ಕಾರಿ ಪತ್ರದಲ್ಲಿ ನೀವು ಯಾರನ್ನ ಹಂದಿ ಅಂತ ಉಲ್ಲೇಖ ಮಾಡ್ತೀರಾ? ಇದು ನನಗನ್ಸುತ್ತೆ ವ್ಯವಸ್ಥೆ ಯಾವ ರೀತಿ ವರ್ಕ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಡೌಟ್. ವ್ಯವಸ್ಥೆ ಇಲ್ಲ, ಪೊಲಿಟಿಕಲ್ ಪೆಟ್ರೋನೇಜ್ನ ಕಾರಣದಿಂದ ಅಧಿಕಾರಿಗಳು ಈ ರೀತಿಯ ಪತ್ರವನ್ನು ಬರೀತಾರೆ. ಪೊಲಿಟಿಕಲ್ ಪೆಟ್ರೋನೇಜ್ ಅಷ್ಟೇ. ಯಾರೋ ಒಂದು ರಾಜಕೀಯ ಆಶ್ರಯವನ್ನು ಕೊಡ್ತಾರೆ. ಹಿಂದೆ BJPಯವರಿದ್ದಾಗ ಕೆಲ ಅಧಿಕಾರಿಗಳು ಹಿಂಗೆ ಮಾಡ್ತಿದ್ರು, ಈ ಕಾಂಗ್ರೆಸ್ ಸರ್ಕಾರ ಇದೆ, ಹಿಂಗೆ ಅಧಿಕಾರಿಗಳು ಈ ರೀತಿ ಮಾಡ್ತಾರೆ. ಹಾಗಿದ್ದ ಸಂದರ್ಭದಲ್ಲಿ ನೀವು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳ ವಿರುದ್ಧವೂ ಕೂಡ ಅದೇ ರೀತಿ ಮಾತಾಡ್ತೀರಾ?
ಮುಖ್ಯಮಂತ್ರಿಗಳ ವಿರುದ್ಧ ಅದೇ ಮಾತಾಡ್ತೀರಿ. ನೀವು ಹಿಮಾಚಲ್ ಪ್ರದೇಶ್ ಕೇಡರ್ನ ಅಧಿಕಾರಿ 5 ವರ್ಷ ಇರ್ಲಿಕ್ಕೆ ಬಂದವರು ಪರ್ಮನೆಂಟಾಗಿ ಇಲ್ಲೇ ಇದ್ದೀರಿ, ಸರಿ, ಅದು ಸರ್ಕಾರಿ ಆದೇಶ. ಆದರೆ ನೀವು ಈ ಪೊಲಿಟಿಕಲ್ ಸ್ಲಗ್ ಫೆಸ್ಟ್ನಲ್ಲಿ ಯಾಕೆ ಭಾಗವಹಿಸ್ತಾ ಇದ್ದೀರಿ? ಆಮೇಲೆ ಒಬ್ಬ ಕೇಂದ್ರ ಸಚಿವರನ್ನ ಇರಲಿ, ಯಾರನ್ನೇ ಇರಲಿ, ನೀವು ಆರೋಪಿ ಅಂತ ಆ ಪತ್ರದ ಔಚಿತ್ಯ ಏನು ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಕರೆದು ಮಾತಾಡಿ ಅಧಿಕಾರಿಗಳಿಗೆ, ಯಾರೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ನಾವು ತನಿಖೆ ನಡೆಸ್ತೀವಿ ಅಂತಕ್ಕಂಥದ್ದು ಕರೆದು ಮಾತಾಡಿ. ಈ ಪತ್ರದ ಔಚಿತ್ಯ ಏನಿತ್ತು? ಈ ಪತ್ರ ಇಟ್ ಈಸ್ ಫಾರ್ ದ ಪಬ್ಲಿಕ್ ಕನ್ಸಂಪ್ಷನ್, ನಾಟ್ ಫಾರ್ ದ ಆಫೀಸರ್ಸ್. ಬಟ್ ನನಗೆ ಪಬ್ಲಿಕ್ ಕನ್ಸಂಪ್ಷನ್ ಹೌದು, ಬಟ್ ಎಂತ ಪಬ್ಲಿಕ್ ಕನ್ಸಂಪ್ಷನ್ ಅಂದ್ರೆ ಕುಮಾರಸ್ವಾಮಿ ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ, ನಾನು ಪಬ್ಲಿಕ್ಗೆ ಹೆಂಗೆ ಹೇಳಲಿ ಅಂತಂದು ಈ ಪತ್ರವನ್ನು ಉಪಯೋಗ ಮಾಡಿಕೊಳ್ಳಲಾಗಿದೆ. ಆ್ಯಂಡ್ ನನಗನ್ಸುತ್ತೆ ಕೇಂದ್ರೀಯ ಸೇವೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಡೆಕೋರಮ್ ಇರುತ್ತೆ, ಒಂದು ಡಿಗ್ನಿಟಿ. ಅಂದ್ರೆ ಸರಿ, ಆರೋಪ ಬಂದಾಗ ನಿಮ್ಗೆ ಬೇಸರ ಆಗೋದು ಸಹಜ, ಆರೋಪ ಬಂದರೆ ಕೋರ್ಟ್ಗೆ ಹೋಗಿ. ಟ್ರೂ, ಕಾನೂನಲ್ಲಿ ಅವಕಾಶ ಇದೆ. ಆದರೆ ಈ ರೀತಿ ನನಗೆ ಹೊಲಸು ಅನ್ಸುತ್ತೆ. ಅಂದರೆ ಹಿಂಗಿದು ಒಬ್ಬ ಅಧಿಕಾರಿ ಇಷ್ಟು ರಾಜಕೀಯ ಯಾರನ್ನೇ ಆಗಿರಲಿ, ರಾಜಕೀಯ ವ್ಯಕ್ತಿನೇ ಆಗಿರಬೇಕು ಅಂತಿರಲಿ, IAS IPS ಅಧಿಕಾರಿಗಳನ್ನು ಜನ ಹಿಂಗೆ ನೋಡ್ತಾರೆ. ಅವ್ರು ಈ ರೀತಿಯ ಜಗಳಕ್ಕೆ ಇಳಿದು ಬಿಟ್ರೆ ರಾಜಕೀಯ ಆಶ್ರಯದ ಕಾರಣದಿಂದ ಹಂಗಾಗುತ್ತೆ. ಒಂದು ನೆನಪಿಟ್ಕೋಬೇಕು, ರಾಜಕೀಯ ಆಶ್ರಯದ ಬಲದಲ್ಲಿ ಮಾತಾಡ್ತಾ ಇದ್ರೆ ನಿಮ್ಮ ಗೌರವ ಏನಿದೆಯಲ್ಲ ಅದನ್ನು ನೀವು ನೆಲಕ್ಕೆ ಬೆಳೆಸ್ಕೋತಾ ಇದ್ದೀರಾ ಅನ್ನೋದನ್ನ ನೆನಪಿಟ್ಕೋಬೇಕು. ಆ್ಯಂಡ್ ಅಫ್ಕೋರ್ಸ್ ನೀವೇ ಹೇಳಿದ ಹಾಗೆ ಇನ್ ಕೇಸ್ ಅಲ್ಲಿ ಏನಾದರೂ ಸಮಸ್ಯೆ ಆಗಿದೆ, ನ್ಯಾಯಾಲಯ ಇದೆ, ನ್ಯಾಯಾಲಯದ ಮೊರೆ ಹೋಗ್ಬೇಕು. ಹಿಂಗೆ ಮಾನಹಾನಿ ಮಾಡ್ತಾರೆ ಅಂತ ಐ ಡೋಂಟ್ ನೋ, ಐಮ್ ಸರ್ಪ್ರೈಸ್ಡ್. ಈ ಪತ್ರ ನೋಡಿನೇ ನನಗೆ ಶಾಕ್ ಆಗಿತ್ತು. 187 ಕೋಟಿ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಸಿಬಿಐನಿಂದ ತನಿಖೆ ನಡೆಸುವಂತೆ ಯೂನಿಯನ್ ಬ್ಯಾಂಕ್ನಿಂದ ದೂರು ಹೋಗಿತ್ತು. ಬ್ಯಾಂಕಿಂಗ್ ಅಕ್ರಮಗಳ ನಡೆದ್ರೆ ನೇರವಾಗಿ ಸಿಬಿಐ ತನಿಖೆ ಮಾಡುತ್ತೆ. ವಾಲ್ಮೀಕಿ ನಿಗಮ ಹಗರಣದ ತನಿಖೆ ನಡೆಸ್ತಾ ಇದೆ ರಾಜ್ಯ SIT ಕೂಡ. ಸಿಬಿಐ ತನಿಖೆಗೆ ಈಗ ತನಿಖೆ ಬೇಡ ಅಂತ SIT ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಸಿಬಿಐ ವಾಲ್ಮೀಕಿ ನಿಗಮದ ತನಿಖೆ ಮಾಡದಂತೆ ಸರ್ಕಾರದಿಂದ ಪ್ರಯತ್ನ ಆಗ್ತಾ ಇದೆ. ರಾಜ್ಯದ SITನೇ ತನಿಖೆ ನಡೆಸುತ್ತೆ ಅಂತ ಕೋರ್ಟ್ನಲ್ಲಿ ವಾದ. ಈವರೆಗೆ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳನ್ನ ಆರೋಪಿ ಮಾಡೇ ಇಲ್ಲ SIT ತಂಡ. ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಗರಣದ ತನಿಖೆ ಯಾರು ನಡೆಸಬೇಕಾಗಾದ್ರೆ ಇವತ್ತು ಹೈಕೋರ್ಟ್ನಿಂದ ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ಒಂದೇ ಪ್ರಕರಣದ ತನಿಖೆಯನ್ನ ಇದು SIT ಕೂಡ ಮಾಡ್ತಾ ಇದೆ, CBI ಮಾಡ್ತಾ ಇದೆ. ಬ್ಯಾಂಕ್ನಿಂದ ಅಕ್ರಮ ಹಣ ವರ್ಗಾವಣೆ ಆಗಿರೋದ್ರಿಂದ CBI ತನಿಖೆಗೆ ಯೂನಿಯನ್ ಬ್ಯಾಂಕ್ ಈಗಾಗಲೇ ಪಟ್ಟು ಹಿಡಿದಿದೆ. ನಾವೇ ತನಿಖೆ ಮಾಡ್ತಾ ಇದ್ದೀವಿ, ಇನ್ನು CBI ಯಾಕೆ ಅಂತ SIT ಹೇಳ್ತಾ ಇದೆ. ಏನಾಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಇವತ್ತು ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಪ್ರಶಾಂತ್, SIT ಯಾವ ರೀತಿ ತನಿಖೆ ಮಾಡ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಆದರೆ SIT ಹೇಳ್ತಾ ಇದೆ CBI ತನಿಖೆ ಬೇಡ, ಯಾಕಂದ್ರೆ ನಾವು ಮಾಡ್ತಿದ್ದೀವಿ ಅಂತ. ನೋಡಿ, ಇದರಲ್ಲಿ 2-3 ಟೆಕ್ನಿಕಲ್ ಆ್ಯಂಡ್ ಲೀಗಲ್ ಇಶ್ಯೂಸ್ಗಳಿವೆ ಅಂತ ನನಗನ್ಸುತ್ತೆ. ಒಂದು ನೋಡಿ, ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೀತು. ಈಗ 87 ಕೋಟಿ ನಡೀತು, 180 ಕೋಟಿ ನಡೀತು. ಇದೆಲ್ಲವೂ ಕೂಡ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಏನೇ ಹೇಳಿಕೆ ಕೊಟ್ಟರು ಅಂತಿಮವಾಗಿ ಏನಾಯಿತು ಅಂತಕ್ಕಂಥದ್ದು ತನಿಖೆಯಿಂದ ಹೊರಗಡೆ ಬರಬೇಕು. SIT ರಚನೆ ಆಯಿತು. SIT ರಚನೆ ಆದಮೇಲೆ ಏಕಾಏಕಿ ಅದರಲ್ಲಿ ED ಬಂತು. ದಟ್ ಈಸ್ ಬಿಕಾಸ್ ಆಫ್ ಮನಿ ಲಾಂಡ್ರಿಂಗ್. ಆ ಹಣ ಎಲ್ಲೆಲ್ಲೆಲ್ಲೆಲ್ಲಿ ಹೋಗಿದೆ, ಅಕ್ರಮವಾಗಿ ಏನೇನೋ ಖರೀದಿ ಆಗಿದೆ ಅಂತಕ್ಕಂಥದ್ದು ಬಂದಾಗ ED ಅದರಲ್ಲಿ ಬಂತು. ನಾಗೇಂದ್ರರ ಬಂಧನ ಆಯಿತು. ಅದಕ್ಕೂ ಮುಂಚೆ CBI ಯೂನಿಯನ್ ಬ್ಯಾಂಕ್ ನೋಡಿ, ಯಾವುದೇ ಬ್ಯಾಂಕಿಂಗ್ ಫ್ರಾಡ್ಗಳಿದ್ದಾಗ CBIಗೆ ಒಂದು ಜುರಿಸ್ಟಿಕ್ಷನ್ ಇದೆ, ಅಧಿಕಾರ ಇದೆ. ಅದರಲ್ಲಿ ಕೇಸ್ ದಾಖಲಿಸಿ ತನಿಖೆಯನ್ನು ಮಾಡಬಹುದು ಅಂತಕ್ಕಂಥದ್ದು. CBI FIR ಅನ್ನು ದಾಖಲಿಸಿತು. ಬಟ್ ವ್ಯಾಪ್ತಿ ಏನು ಅಂತಕ್ಕಂಥದ್ದು ಪ್ರಶ್ನೆ. ಓಕೆ, ಅದಕ್ಕೂ ಮುಂಚೆ ಈಗ 3 ದಿನಗಳ ಹಿಂದೆ FIR ಆದ ಮೇಲೆ ಕರ್ನಾಟಕ ಸರ್ಕಾರ CBIಗೆ ಏನೊಂದು ಜನರಲ್ ಕನ್ಸೆಂಟ್ನ ಅಧಿಕಾರವನ್ನು ಕೊಟ್ಟಿತ್ತು 2004ರಲ್ಲಿ, ಅದನ್ನು ಹಿಂತೆಗೆದುಕೊಂಡಿದೆ. ಜನರಲ್ ಕನ್ಸೆಂಟ್ ಅಂದರೆ ಏನು? ಕೇಸ್ ಬೈ ಕೇಸ್ ಅಂದರೆ ಏನು? ಯಾವುದೋ ಒಂದು ಮರ್ಡರ್ ಆಯಿತು ಕರ್ನಾಟಕದಲ್ಲಿ, ನಮ್ಗೆ ಅದನ್ನು ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ, CBI ಕೊಡ್ಬೋದು ನೀವು, ದಟ್ ಈಸ್ ಕೇಸ್ ಬೈ ಕೇಸ್. ಜನರಲ್ ಕನ್ಸೆಂಟ್ ಅಂದರೆ ಏನು? ಕರ್ನಾಟಕದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಬ್ರಾಂಚ್ನಲ್ಲಿ ಒಂದು ಹಗರಣ ನಡೆದಿದೆ. ಓಕೆ, ಅದಕ್ಕೆ ಕರ್ನಾಟಕ ಸರ್ಕಾರದ ಒಪ್ಪಿಗೆ ಏನು ಬೇಕಾಗಿಲ್ಲ. ಬ್ಯಾಂಕ್ ಕೇಂದ್ರದ ಹಣಕಾಸು ಇಲಾಖೆಯ ಅಡಿಯಲ್ಲಿ ಬರುವುದರಿಂದ ನ್ಯಾಚುರಲಿ CBI ಅದರಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ಅವಕಾಶ ಇದೆ. ಈಗ ಕರ್ನಾಟಕ ಸರ್ಕಾರ ಜನರಲ್ ಕನ್ಸೆಂಟನ್ನು ಹಿಂತೆಗೆದುಕೊಂಡಾಗ ಏನಾಗುತ್ತೆ, ನೀವು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕರ್ನಾಟಕದಲ್ಲಿ ಬಂದು
ಕೇಂದ್ರದ ಅಧಿಕಾರಿಗಳ ವಿರುದ್ಧ ಕೂಡ ತನಿಖೆ ನಡೆಸುವಂತಿಲ್ಲ ಅನ್ನೋದು ಜನರಲ್ ಕನ್ಸೆಂಟ್. ಬಿಡಿ, ಅದೀಗ ಸುಪ್ರೀಂ ಕೋರ್ಟಲ್ಲಿ ಮ್ಯಾಟರ್ ಇದೆ. ಆದರೆ ಈ ಯಾವುದೇ ಕನ್ಸೆಂಟ್ಗಳು ರಿಟ್ರೋಸ್ಪೆಕ್ಟಿವ್ ಆಗಿ ವರ್ಕ್ ಆಗಲ್ಲ. ಹೌದು, ರಿಟ್ರೋಸ್ಪೆಕ್ಟಿವ್ ಆಗಿ ವರ್ಕ್ ಆಗಲ್ಲ ಅಂದರೆ ಏನು? ನೀವು ಏಪ್ರಿಲ್ನಲ್ಲಿ ಪ್ರಕರಣ ದಾಖಲಿಸಿದ್ದೀರಿ, ಮೇದಲ್ಲಿ ನೀವು ಜನರಲ್ ಕನ್ಸೆಂಟನ್ನು ಹಿಂತೆಗೆದುಕೊಂಡ್ರೆ ಏಪ್ರಿಲ್ನ ಪ್ರಕರಣಕ್ಕೆ ಅದು ಅನ್ವಯ ಆಗಲ್ಲ, ಅದು ಮುಂದಿನ ಪ್ರಕರಣಗಳಿಗೆ ಮಾತ್ರ ಅನ್ವಯ. ಈಗ ಈ ಪ್ರಕರಣದಲ್ಲಿ FIR ದಾಖಲಾಗಿದೆ. ಆದರೆ ಅಂಬಿಗ್ವಿಟಿ ಇರೋದೇನು ಭಾವನಾ? CBI ಇರ್ತಕ್ಕಂಥ ತನಿಖೆಯ ವ್ಯಾಪ್ತಿ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ತಂಡದ ಮಾತ್ರ. ವಾಲ್ಮೀಕಿ ನಿಗಮದಲ್ಲಿ ಏನಾಯಿತು ಅಂತಕ್ಕಂಥದ್ದು CBI ವ್ಯಾಪ್ತಿಗೆ ಬರೋಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಹೈಕೋರ್ಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಆರ್ಡರ್ ಇಟ್ ಟು ಇನ್ವೆಸ್ಟಿಗೇಟ್ ಇಟ್. ಓಕೆ, ಆ ಕಾರಣದಿಂದ ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೈಕೋರ್ಟ್ಗೆ ಹೋಗಿರ್ತಕ್ಕಂಥ ಪ್ರಕರಣ ಕುತೂಹಲವನ್ನು ಯಾಕೆ ಕೆರಳಿಸುತ್ತೆ? ಹೈಕೋರ್ಟ್ನಲ್ಲಿರ್ತಕ್ಕಂಥ ಪ್ರಕರಣ ಏನು? ಈ ಮ್ಯಾಟರನ್ನು CBI ಇನ್ವೆಸ್ಟಿಗೇಟ್ ಮಾಡ್ಬೇಕಾ, SIT ಇನ್ವೆಸ್ಟಿಗೇಟ್ ಮಾಡ್ಬೇಕಾ? CBI ಹೇಳುತ್ತೆ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ, ಯಾಕಂದರೆ ಯೂನಿಯನ್ ಬ್ಯಾಂಕ್ ಥ್ರೂ ಈ ಫ್ರಾಡ್ ನಡೆದಿದೆ ಅಂತಕ್ಕಂಥದ್ದು. ಪ್ರಶಾಂತ್, ಒಂದು ಕುತೂಹಲದ ಪ್ರಶ್ನೆ. ಇವಾಗ ಓಕೆ, ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಅಲ್ಲಿ ಏನಾದರೂ ತಪ್ಪು ಮಾಡಿದ್ದಾರೆ ಅನ್ನೋದಾದರೆ, ಅದು ಗಮನಕ್ಕೆ ಬಂದರೆ, ಅವರು ಯಾರಿಗೆ ದುಡ್ಡನ್ನು ಕಳಿಸಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಅವರ ತನಿಖೆಗೂ ಕೂಡ SIT ಅದು CBIಗೆ ಅವಕಾಶ ಇರೋದಿಲ್ವಾ? ಫಾರ್ ಎನ್ ಎಕ್ಸಾಂಪಲ್, ಹೈಪೋಥೆಟಿಕಲಿ ಹೇಳ್ತಾ ಇದ್ದೀನಿ, ನಾಗೇಂದ್ರ ಸಹಚರರು ಅಥವಾ ನಾಗೇಂದ್ರಗೇನೋ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿರೋದು CBI ತನಿಖೆಯಲ್ಲಿ ಗಮನಕ್ಕೆ ಬಂದರೆ, ಹೈಪೋಥೆಟಿಕಲಿ ಹೇಳ್ತಾ ಇದ್ದೀನಿ, ಅವ್ರನ್ನ ತನಿಖೆ ಮಾಡೋ ಜ್ಯೂರಿಸ್ಡಿಕ್ಷನ್ ಇರೋದಿಲ್ವಾ? ನೋಡಿ, CBIಗೆ ಯಾವ ಖಾತೆಯಿಂದ ಏನು ಹೋಯಿತು ಅಂತಕ್ಕಂಥದ್ದರ ತನಿಖೆ ಮಾಡೋ ಅಧಿಕಾರ ಇದೆ. ಓಕೆ, ಯಾರಿಗೆ ದುಡ್ಡು ಹೋಯಿತು, ಬ್ಯಾಂಕ್ ಅಧಿಕಾರಿಗಳು ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಆ ಅಧಿಕಾರ ನಿಶ್ಚಿತವಾಗಿದೆ. ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ತಂಡದ ಪಾತ್ರ ಅದರಲ್ಲಿ ಏನಿತ್ತು ಅಂತಕ್ಕಂಥದ್ರ ಬಗ್ಗೆ ತನಿಖೆ ಮಾಡುವ ಅಧಿಕಾರ ಇದೆ. ಆದರೆ ವಾಲ್ಮೀಕಿ ನಿಗಮದಲ್ಲಿ ಏನಾಯಿತು ಅನ್ನೋ ಅಧಿಕಾರ CBIಗಿಲ್ಲ. ಬಟ್ ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಅದು ಯಾವಾಗ? ದುಡ್ಡು ಟ್ರಾನ್ಸ್ಫರ್ ಆದ ಮೇಲಿನ ತನಿಖೆಯನ್ನು ನೀವು ನಡೆಸ್ಬೋದು, ಅದು ಇಡಿ ಕೂಡ ನಡೆಸ್ತಾ ಇದೆ. ಓಕೆ, ದುಡ್ಡು ಟ್ರಾನ್ಸ್ಫರ್ ಆದ ಮೇಲಿನ ಮತ್ತು ಆ ಬ್ಯಾಂಕ್ ಅಧಿಕಾರಿಗಳ ಪಾತ್ರ ಏನಿತ್ತು ಅದರಲ್ಲಿ, MG ರೋಡ್ನಿಂದ ಟ್ರಾನ್ಸ್ಫರ್ ಆಗುವಲ್ಲಿ ಈ ಅಧಿಕಾರ ಇದ್ದೇ ಇದೆ. MG ರೋಡ್ನಲ್ಲಿ ಅಕೌಂಟ್ ಓಪನ್ ಮಾಡೋದ್ರಿಂದ ಹಿಡಿದು ಆ ಅಧಿಕಾರ ಇದ್ದೇ ಇದೆ. ಆದರೆ ಕರ್ನಾಟಕ ಸರ್ಕಾರದ ಹಣಕಾಸು ಇಲಾಖೆಯಿಂದ ಹೇಗೆ ಹಣ ಹೋಯಿತು ಅಂತಕ್ಕಂಥ ತನಿಖೆಯ ವ್ಯಾಪ್ತಿ CBIಗೆ ಬರಲ್ಲ. ಓಕೆ, ಆ ಕಾರಣದಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿರ್ತಕ್ಕಂಥ ಅರ್ಜಿ ಕುತೂಹಲವನ್ನು ಯಾಕೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಹೇಳ್ತಾ ಇದೆ? ಇದು ಮಲ್ಟಿ ಸ್ಟೇಟ್ ಹಗರಣ, ಇದು ಬರೀ ಕರ್ನಾಟಕದಲ್ಲಿ ಆಗಿದ್ದಲ್ಲ, ಅದು ಹೈದರಾಬಾದ್ಗೆ ಹೋಗಿದೆ, ಯಾವುದೋ ಒಂದು ಸಾರಾಯಿ ಅಂಗಡಿಗೆ ಹೋಗಿದೆ, ಯಾವುದೋ ಒಂದು ಜ್ಯುವೆಲರಿ ಶಾಪ್ಗೆ ಹೋಗಿದೆ, ಎಲ್ಲೋ ಒಂದು ಕಡೆ ಪೆಟ್ರೋಲ್ ಬಂಕಿಗೆ ಹೋಗಿದೆ. ಅಲ್ಲಿ SIT ಜುರಿಸ್ಡಿಕ್ಷನ್ ಏನಿದೆ ಅಲ್ಲಿ ಅದು ತನಿಖೆಯನ್ನು ನಡೆಸ್ತಕ್ಕಂಥದ್ದು. ಹಾಗಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಾ ಇದೆ, ನೀವು CBIಗೆ ಈ ಪ್ರಕರಣವನ್ನು ಕೊಡಿ, CBI ತನಿಖೆ ನಡೆಸುತ್ತೆ ಅಂತಕ್ಕಂಥದ್ದು. ಇಂಟ್ರೆಸ್ಟಿಂಗ್ಲಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸಿಗೆ ಯಾವುದೇ ಒಂದು ಪ್ರಕರಣವನ್ನು CBIಗೆ ವಹಿಸ್ತಕ್ಕಂಥ ಅಧಿಕಾರ ಇದೆ. ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾಗೇಂದ್ರರ ಹೆಸರನ್ನು ತೆಗೆದುಕೊಂಡಿಲ್ಲ, ದದ್ದಲ್ ಹೆಸರನ್ನು ತೆಗೆದುಕೊಂಡಿಲ್ಲ, ಅಧಿಕಾರಿಗಳ ಮೇಲೆ ಆ ಒಂದು ಬ್ಲೇಮನ್ನು ಹಾಕಲಾಗಿದೆ. ನ್ಯಾಚುರಲಿ ಮೇಲ್ನೋಟಕ್ಕೆ ಅನ್ಸುತ್ತೆ SIT ತುಂಬ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿದಂತೆ ಕಾಣಲ್ಲ. ಅದರ ಅರ್ಥ CBI ನಿಷ್ಪಕ್ಷಪಾತವಾಗಿದೆನ? CBI ಇನ್ನೊಂದು ಸರ್ಕಾರದ ಒಂದು ಪಂಜರದ ಗಿಳಿಯಂತೆ ಕೆಲಸ ಮಾಡುತ್ತೆ, SIT ಇನ್ನೊಂದು ರಾಜ್ಯ ಸರ್ಕಾರದ ಪಂಜರದ ಗಿಳಿ. ಈ ಎರಡು ಪಂಜರದ ಗಿಳಿಗಳ ನಡುವೆ ಹೈಕೋರ್ಟ್ ಏನು ಮಾಡುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಬಟ್ ಇದೊಂದು ಅನ್ಫಾರ್ಚುನೇಟ್ ಭಾವನಾ. ಮೊದಲು ಭಾರತದಲ್ಲಿ ಅಥವಾ ಈಗ ನಾವು ಕರ್ನಾಟಕದಲ್ಲೇ ನೋಡ್ತಾ ಇದ್ದೀವಿ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ನಲ್ಲೂ ಕೂಡ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ತುಂಬ ಜಾಸ್ತಿ ಆಗಿದೆ. ಅಂದರೆ ನೀವು ಈ ರೀತಿಯ 85, 86, 87 ಕೋಟಿಯಷ್ಟು ಹಣವನ್ನು ಒಂದು ಬ್ಯಾಂಕ್ನಿಂದ ವರ್ಗಾವಣೆ ಮಾಡ್ತಾರೆ, ನೀವು ಅದರಲ್ಲಿ ಮಂತ್ರಿಗಳ ಪಾತ್ರವೇ ಇಲ್ಲ ಅಂತಕ್ಕಂಥದ್ದನ್ನು SITಯಿಂದ ಹೇಳಿಸ್ತಾ ಇದ್ದೀವಿ. SIT ಯಾಕೆ ಪ್ರಶಾಂತ್? ರಾಜ್ಯದ DCM ಹೇಳ್ತಾರೆ, ರಾಜ್ಯದ CM ಹೇಳ್ತಾರೆ, ಇನ್ನು SIT ಹೇಳದೇ ಇರೋದ್ರಲ್ಲಿ ಏನು? ಅಲ್ಲ, ನಾನು ಹೇಳೋದು ಪೊಲಿಟಿಕಲಿ ನೀವು ಹೇಳೋದು ಬೇರೆ, ಆದರೆ ತನಿಖೆಯಲ್ಲಿ ನೀವು ಒಂದು ನಾಗೇಂದ್ರರ ವಿಚಾರಣೆಯನ್ನೇ ನಡೆಸಲ್ಲ, ನಾಗೇಂದ್ರಗೆ ನೀವೇ ಕ್ಲೀನ್ ಚಿಟ್ ಕೊಟ್ಬಿಟ್ಟು. ಪ್ರಶಾಂತ್, ಇವ ನಾಗೇಂದ್ರ ಅವರ ಪ್ರಕರಣದಲ್ಲಿ ಮಾಧ್ಯಮಗಳು ವರದಿ ಮಾಡೋವರಿಗೆ ಅವರನ್ನು ವಿಚಾರಣೆಗೂ ಕರೆದಿರಲಿಲ್ಲ. ಅದಾದಮೇಲೆ ಏನಾಗಿದೆ ಹೇಳಿ? ಏನೂ ಆಗಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಏನೂ ಆಗಿಲ್ಲ, ಹಾಗೆ ನಿಂತಿದೆ. ಎಲ್ಲಿವರೆಗೂ ಶುರು ಆಗಿತ್ತೋ ಅಲ್ಲಿಗೆ ನಿಂತಿದೆ. ಅದು ವಿಚಾರಣೆ ನಡೆಸಬೇಕು, ಎಲ್ಲಿಂದ ಬಂದಿದೆ.
ಏನ್ ಮಾಧ್ಯಮಗಳಲ್ಲಿ ಸುದ್ದಿ ಆಯ್ತೋ ಆ ಕಾರಣಕ್ಕೆ ಅಂತ ಯು ವಿಚಾರಣೆ ಆರ್ ಸೆಟ್ಟಿಂಗ್ ಎ ಪ್ರೆಸಿಡೆನ್ಸ್. ನಾಳೆ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳು ಎಲ್ಲ ಹಗರಣಗಳನ್ನು ಮುಚ್ಚಾಕೋದೇ ಆ SIT ಯ ಕೆಲಸ ಅನ್ನುವ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಿ, ವಿಚ್ ಇಸ್ ನಾಟ್ ಗುಡ್. ಕರ್ನಾಟಕ ಪೊಲೀಸರ ಬಗ್ಗೆ ಒಂದು ಕಾಂಪಿಟೆಂಟ್ ಪೊಲೀಸರು ಅಂತಕ್ಕಂಥ ಮಾತಿದೆ. ಮುಂಬೈ ನಂತರ ಕರ್ನಾಟಕದ ಪೊಲೀಸರು ಕಾಂಪಿಟೆಂಟ್ ಅಂತಕ್ಕಂಥದ್ದು. ಇವತ್ತದು ಈಗ ADGP ಏನು ಬರೆದ್ರು ಪತ್ರ ಅಂದರೆ ಅವರು ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ, ನೀಟಾಗಿ ಗುರುತಿಸ್ಕೊಳ್ತಾರೆ. ಯಾಕೆ ಹಿಮಾಚಲದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ. ಒಂದು ವೇಳೆ ಹಿಮಾಚಲದಲ್ಲಿ BJP ಸರ್ಕಾರ ಇದ್ದರೆ ADGP ಚಂದ್ರಶೇಖರ್ ಆ ಪತ್ರವನ್ನು ಬರೆಯುವ ಧೈರ್ಯ ತೋರ್ತಾ ಇರಲಿಲ್ಲ, ಯಾಕಂದ್ರೆ ನಾಳೆ ಹಿಮಾಚಲ ಪ್ರದೇಶ ಸರ್ಕಾರ ಬರಿತಾ ಇತ್ತು ಅಂತಕ್ಕಂಥದ್ದು. ನೀವು ಅಂದರೆ ನಾನು ಹೇಳೋದು ಅಧಿಕಾರಿಗಳು ತನಿಖೆ ಯಾವುದು, ಅದು ಸಿದ್ದರಾಮಯ್ಯನವರ ಕಾಲದಲ್ಲಿ ಅಂತಕ್ಕಂಥದ್ದು ಭಾಳ ಅದರಲ್ಲೊಂದು ಬೇಜಾರಿನ ಸಂಗತಿ. ಈಗ ಸ್ವತಃ ಸಿದ್ದರಾಮಯ್ಯನವ್ರ ಬಗ್ಗೆ FIR ಇದೆ. 3 ದಿನ ಆಯ್ತಲ್ರಿ ಲೋಕಾಯುಕ್ತ ಪೊಲೀಸರು ಬಳಿ ಹೋಗಿ 4 ಟೀಮು 5 ಟೀಮು 6 ಟೀಮು ಎಷ್ಟೇ ಟೀಮ್ ಮಾಡ್ಕೊಳ್ಳಿ, ತನಿಖೆ ನಡೆಸಬೇಕಾಗಿರೋದು ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬದ ವಿರುದ್ಧ. ಹೆಂಗೆ ತನಿಖೆ ನಡೆಸ್ತೀರಿ? ರಾಜ್ಯ ಇಡೀ ದೇಶದ ಜನ ನೋಡ್ತಾ ಇದ್ದಾರೆ, ಹೆಂಗೆ ತನಿಖೆ ನಡೆಸ್ತಾರೆ? ನಂಗೆ ಅನ್ಸುತ್ತೆ ರಾಜಕಾರಣಿಗಳು ಬಂಡು ಬೀಳುತ್ತಿದ್ದಾರೆ ವರ್ಷ ಅಂತ. ಒಂದು ಕಾಲ ಇತ್ತು, ಒಂದೇ ಒಂದು ಆರೋಪ ಬಂದ ತಕ್ಷಣ ರೆಸಿಗ್ನೇಷನ್ ತೆಗೆದು ಹಿಂಗೆ ನನಗೆ ಬೇಕಾಗಿಲ್ಲ ಅಂತಿರೋರು. ಈಗೆಲ್ಲ ಒಂಥರ ಎಮ್ಮೆ ಚರ್ಮ ಆಗ್ಬಿಡುದು ಎಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅವೆಲ್ಲ ನೀವು 40 ವರ್ಷಗಳ ಹಿಂದಿನ ಪುಸ್ತಕದಲ್ಲಿ ಓದ್ಬೋದು. ಅನ್ಫಾರ್ಚುನೇಟ್ಲಿ ಅಧಿಕಾರಿಗಳು ಕೂಡ ಆ ವಲಯದಲ್ಲಿ ಇನ್ನೊಂದು 5 ವರ್ಷ ಆದಮೇಲೆ ಈ ಚಿಕ್ಕ ಮಕ್ಕಳು ವಿಕಿಪೀಡಿಯಾ ಓದಿದರೆ ಅಥವಾ ಯಾವುದಾದ್ರೂ ಲಾ ಓದ್ತಾ ಇರೋ ಹುಡುಗರು ವಿಕಿಪೀಡಿಯಾ ಓದಿದರೆ FIR ಆದಮೇಲೆ ರಾಜೀನಾಮೆ ಕೊಡ್ತಾರಾ ಅನ್ನೋ ಕಾಲ ಬರ್ಬೋದು. ಎಸ್, ಬಟ್ ಏನನ್ನು ನಾವು ಜನರು ಕೊಡ್ತಾ ಇದ್ದೀವಿ, ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದು ಖಂಡಿತ ಯೋಚನೆ ಮಾಡಬೇಕು. ನೋ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಇವತ್ತು ನಟ ದರ್ಶನ್ ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ದರ್ಶನ್ ಪರ ವಕೀಲರಿಂದ ಇವತ್ತು ವಾದ ಮಂಡನೆ ಆಗುತ್ತೆ. ವಾದ ಮಂಡನೆಗೆ ಸಮಯ ಕೋರಿದ್ರು ದರ್ಶನ್ ವಕೀಲರು. ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ವಾದ ಮಂಡನೆ ಮಾಡೋರಿದ್ದಾರೆ. ಈಗಾಗಲೇ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ SPP ಪ್ರಸನ್ನಕುಮಾರ್. ದರ್ಶನ್ ಪರ ವಕೀಲರು ವಾದ ಮುಗಿಸಿದ್ರೆ ಇವತ್ತೇ SPP ವಾದ ಮಂಡನೆ ಮಾಡೋರಿದ್ದಾರೆ. ಇವತ್ತು ಸಾಕಷ್ಟು ವಿಚಾರ ಕೋರ್ಟ್ ಮುಂದೆ ಮಂಡನೆಯಾಗೋ ಸಾಧ್ಯತೆ ಇದೆ. ದರ್ಶನ್ ಪಾತ್ರ ಏನು ಅನ್ನೋದ್ರ ಬಗ್ಗೆ SPP ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡೋರಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿದ್ದಾರೆ ನ್ಯಾಯಮೂರ್ತಿ ಜೈಶಂಕರ್. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಜೈಲು ಸೇರಿ 100 ದಿನದ ನಂತರ ಜಾಮೀನು ಅರ್ಜಿ ವಿಚಾರಣೆ. ಇನ್ನು ಇವತ್ತೇ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಈಗಾಗಲೇ ವಾದ ಮಂಡನೆ ಮಾಡಿದ್ದಾರೆ ಪವಿತ್ರ ಗೌಡ ಪರ ವಕೀಲರು. ಪವಿತ್ರ ಗೌಡ ಅರ್ಜಿ ಸಂಬಂಧ SPP ಪ್ರತಿವಾದ ಮಾಡೋರಿದ್ದಾರೆ. ಎಸ್ ಪ್ರಶಾಂತ್, ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಕ್ರೈಮ್ ಡಿಪಾರ್ಟ್ಮೆಂಟ್ ಇಂದ ಮಂಜು ಲೈವ್ ನಲ್ಲಿದ್ದಾರೆ. ಮಂಜು, ಈ ಜಾಮೀನು ಅರ್ಜಿಯ ಸಲ್ಲಿಕೆಯಾಗಿ ಬಹಳ ದಿನಗಳಾಯಿತು. ಏನಾಗಬಹುದು ಅಂತಕ್ಕಂಥದ್ದು ನಾನು ಕೇಳಲ್ಲ, ಆದರೆ ಏನು ವಾದವನ್ನು ದರ್ಶನ್ ಪರ ವಕೀಲರು ಕೋರ್ಟ್ನ ಮುಂದಿಡಲಿದ್ದಾರೆ? ಪ್ರಶಾಂತ್, ಹೌದು, ಈ ಒಂದು ಏನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಏನಿದ್ದಾರೆ 100 ದಿನಗಳ ನಂತರ ಏನು ಚಾರ್ಜ್ ಶೀಟ್ 100 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ನಂತರ ಜಾಮೀನು ಅರ್ಜಿಯನ್ನು ಹಾಕಿದರೆ ಈ ಜಾಮೀನು ಅರ್ಜಿಗೆ ಆಕ್ಷೇಪಣಾ ಅರ್ಜಿಯನ್ನು ಕೂಡ ಈಗ ಏನು SPP ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಜಾಮೀನು ಅರ್ಜಿ ಮತ್ತು ಜೊತೆಗೆ ಆಕ್ಷೇಪಣಾ ಅರ್ಜಿಯನ್ನು ಏನು ವಿಚಾರಣೆ ನಡೀತಾ ಹೋಗುತ್ತೆ. ಜಾಮೀನು ಅರ್ಜಿಯಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ಅಂಶಗಳು ಅಂತಂದಾಗ ಏನು ದರ್ಶನ್ ಈ ಒಂದು ಪ್ರಕರಣದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸಾಕ್ಷಿಗಳನ್ನ ಪೊಲೀಸ್ನವರು ಕವರ್ ಮಾಡಿದ್ದಾರೆ. ಅಂದರೆ ಅದನ್ನೆಲ್ಲವನ್ನು ಕೂಡ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಸಾಕ್ಷಿಗಳನ್ನ ಮತ್ತೆ ಜೊತೆಗೆ 164 ಹೇಳಿಕೆಯನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಕೂಡ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಾಮೀನು ಮಂಜೂರು ಮಾಡಬಹುದು ಅಂತೇಳಿ ಏನೋ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಹಿರಿಯ ವಕೀಲರಾಗಿರ್ತಕ್ಕಂಥ CV ನಾಗೇಶ್ ಅವರು ವಾದವನ್ನು ಮಾಡ್ತಾ ಹೋಗ್ತಾರೆ. ತಮ್ಮ ಅರ್ಜಿಯಲ್ಲಿ ಏನೇನು ಉಲ್ಲೇಖವನ್ನು ಮಾಡಿದರೆ, ಅಂಶಗಳನ್ನು ಉಲ್ಲೇಖವನ್ನು ಮಾಡಿದರೆ ಆ ಅಂಶಗಳ ಮೇಲೆ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತಾರೆ. ಇದಾದ ನಂತರ ಏನು SPP ಆಗಿರ್ತಕ್ಕಂತಹ ಪ್ರಸನ್ನ ಕುಮಾರ್ ಏನಿದ್ದಾರೆ ಅವರು ಮತ್ತೆ ಅವರ ಏನು ಆಕ್ಷೇಪಣಾ ಅರ್ಜಿ ಏನಿರುತ್ತೆ ಆ ಆಕ್ಷೇಪಣಾ ಅರ್ಜಿಯನ್ನು ಎಕ್ಸ್ಪ್ಲನೇಷನನ್ನು ಮಾಡ್ತಾ ಹೋಗ್ತಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಕೊಂಡಿದ್ರು ಕೂಡ ಪೊಲೀಸ್ನವರು. ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ರಾಜಾತಿಥ್ಯ ಅಂದರೆ ಜೈಲಿನಲ್ಲಿರ್ತಕ್ಕಂಥ ರಾಜಾತಿಥ್ಯ ಜೊತೆಗೆ ಅವರ ಅಭಿಮಾನಿಗಳು ನಡೆಸಿರ್ತಕ್ಕಂಥ ಉಚ್ಚಾಟದ ಆಧಾರದ ಮೇರೆಗೆ ಇವರು ವಾದವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಯಾಕೆ ಜಾಮೀನನ್ನು ಕೊಡಬಾರ್ದು ಅಂತ ಹೇಳ್ತಾ ಹೋಗ್ತಾರೆ.
ಪ್ರಮುಖವಾಗಿ ಏನು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಸಾಕಷ್ಟು ಪ್ರಬಲವಾಗಿರ್ತಕ್ಕಂಥದ್ದು, ಪ್ರಭಾವನ ಬೀರ್ತಕ್ಕಂಥದ್ದು. 164 ಹೇಳಿಕೆಯನ್ನು ಮಾಡಿಸಿರ್ತಕ್ಕಂಥ ಸಾಕ್ಷಿಗಳಿಂದ ಏನಿದ್ದಾರೆ ಅವರ ಮೇಲೆ ಪ್ರಭಾವವನ್ನು ಬೀರಿ ಅವರನ್ನ ಸಾಕ್ಷಿ ಹೇಳದಂತೆ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ SPP ಅವರು ಹೇಳುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸದ್ಯ ಇವತ್ತು ಏನು ವಿಚಾರಣೆಗೆ ಹಾಜರಾಗಿದೆ, ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಪ್ರಶಾಂತ್, ಏನು ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಒಂದು ಈ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಇರ್ತಕ್ಕಂಥ ಪ್ರಕರಣಗಳನ್ನು ಹೊರತುಪಡಿಸಿ ಉಳಿದ ಈ ರೀತಿಯ ಕೊಲೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಜಾಮೀನು ಕೊಡದೇ ಇರತಕ್ಕಂಥ ಉದಾಹರಣೆಗಳುಂಟಾ? ಗೊತ್ತಿಲ್ಲ ನನಗೆ. ಸೈಕೋ ಕಿಲ್ಲರ್ಸನ್ನು ಬಿಟ್ಬಿಟ್ರೆ ಬೇರೆ ಪ್ರಕರಣಗಳಲ್ಲಿ ಜಾಮೀನು ಕೊಡದೇ ಇರತಕ್ಕಂಥ ಉದಾಹರಣೆಗಳುಂಟಾ? ಯಾಕಂದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಜಾಮೀನ್ ಇಸ್ ಅ ರೂಲ್, ಬೇಲ್ ಇಸ್ ಅ ರೂಲ್, ಜೇಲ್ ಇಸ್ ಅ ಎಕ್ಸೆಪ್ಷನ್ ಅಂತಕ್ಕಂಥದ್ದು. ಅದು ಮನಿ ಲಾಂಡ್ರಿಂಗ್ ಪ್ರಕರಣಗಳಲ್ಲೂ ಕೂಡ ಹೇಳಿದೆ. ದಟ್ ಈಸ್ ಇಂಟ್ರೆಸ್ಟಿಂಗ್. ಕೆಲವೊಂದು ಪ್ರಕರಣಗಳನ್ನು ಏನು SPP ಅವರು ಉಲ್ಲೇಖವನ್ನು ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಇದು ಪ್ರಕರಣ ಬಹಳ ಕ್ರೂಷಿಯಲ್ ಆಗಿರ್ತಕ್ಕಂಥ, ಜೊತೆಗೆ ಒಬ್ಬ ಆರೋಪಿಯಾಗಿರ್ತಕ್ಕಂಥ ಸಾಕಷ್ಟು ಪ್ರಭಾವಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕ್ಷಿಗಳನ್ನು ನಾಶಪಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಇದು ತೀರಾ ಕಡಿಮೆ ಇರುತ್ತೆ. ಬಹುಶಃ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಏನು ಜಾಮೀನನ್ನು ಕೊಡ್ತಕ್ಕಂಥದ್ದು ರೇರೆಸ್ಟ್ ಪ್ರಕರಣಗಳು. ಪ್ರಶಾಂತ್, ಸದ್ಯದ ಪ್ರಕರಣದಲ್ಲಿ ಕೇವಲ ಬೆರಳೆಣಿಕೆ ಸಿಗುತ್ತೆ. ಸದ್ಯ ಈ ಪ್ರಕರಣವು ಕೂಡ ಅದೇ ರೀತಿಯಾಗಿರುತ್ತೆ. ಅಂದರೆ ವಾದ ಮತ್ತು ಪ್ರತಿವಾದವನ್ನು ಆಲಿಸ್ತಾ ಹೋಗಿ ಒಂದಷ್ಟು ಪ್ರಕರಣಗಳಲ್ಲಿ ಏನು ಸುಪ್ರೀಂ ಕೋರ್ಟ್ವರೆಗೂ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಸದ್ಯ ಈ ಪ್ರಕರಣದಲ್ಲೂ ಕೂಡ ಆ ರೀತಿ ಚಾನ್ಸಸ್ಗಳು ತೀರಾ ಹೆಚ್ಚಾಗಿ ಇದೆ ಅನ್ನೋದು ಹಿರಿಯ ವಕೀಲರ ಜೊತೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಮಾತುಗಳಾಗಿರ್ತಕ್ಕಂಥದ್ದು. ಅಂದರೆ ಈ ಒಂದು ಪ್ರಕರಣ ಏನಿದೆ ಇದರಲ್ಲಿ ಏನು ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಸಾಕಷ್ಟು ಪ್ರಭಾವವನ್ನು ಹೊಂದಿದರೆ, ಜೊತೆಗೆ ಸಾಕ್ಷಿಗಳ ಮೇಲೆ ಏರಿಕೆಯನ್ನು ಇದು ಮಾಡ್ತಕ್ಕಂಥದ್ದು, ಜೊತೆಗೆ ಸಾಕ್ಷಿಗಳ ನಾಶವನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಗ್ಬೋದು. ಹಾಗಾಗಿ ಇಲ್ಲಿ ಅಂದರೆ ಹೈಕೋರ್ಟ್ನಿಂದ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಇದೆ ಅನ್ನೋದನ್ನು ಕೂಡ ಹಿರಿಯ ವಕೀಲರ ಜೊತೆಗೆ ಹಿರಿಯ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ದರ್ಶನ್ ಏನಿದ್ರೆ ಏನು ಈಗ ಅಂದರೆ ವಾದ ಮತ್ತು ಪ್ರತಿವಾದನ ಆಲಿಸ್ತಕ್ಕಂಥ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಒಂದು. ಇನ್ನು SPP ಅವರು ವಾದವನ್ನು ಮಾಡ್ತಾ ಹೋಗ್ತಕ್ಕಂಥ ಇನ್ನೊಂದು ಅರ್ಜಿಯನ್ನು ಕೂಡ ದರ್ಶನ್ ಸಲ್ಲಿಸ್ತಾರೆ ಅಂತಕ್ಕಂಥದ್ದಿತ್ತು. ನನಗೆ ಇನ್ನಷ್ಟು ಹೆಚ್ಚು ಸವಲತ್ತುಗಳು ಜೈಲಿನಲ್ಲಿ ಬೇಕು ಅಂತಕ್ಕಂಥದ್ದು. ಏನೇನು ಸವಲತ್ತುಗಳನ್ನು ಕೇಳ್ತಾ ಇದ್ದಾರೆ ಅವರು? ಜೈಲಿನಲ್ಲಿ ಅಂದರೆ ಈಗ ಏನು ಆ ಒಂದು ಜೈಲ್ ಹುಬ್ಳಿ ಧಾರವಾಡ ಜೈಲಿನಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಇರ್ತಕ್ಕಂಥ ದರ್ಶನ್ಗೆ ಸಾಕಷ್ಟು ಈ ಒಂದು ಅಂದರೆ ಇಲ್ಲಿದ್ದ ಸಂದರ್ಭದಲ್ಲಿ ಚಾಪೆ ಮತ್ತು ದಿಂಬು ಮತ್ತು ಪುಸ್ತಕಗಳು, ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅಂದರೆ ಅಗತ್ಯ ವಸ್ತುಗಳು ಸ್ವಲ್ಪ ಬೇಕಾಗಿದೆ ಅನ್ನೋದನ್ನು ಕೂಡ ಸಲ್ಲಿಕೆಯನ್ನು ಮಾಡಿದರು. ಮತ್ತು ಮನೆ ಊಟದ ವ್ಯವಸ್ಥೆನ ಕೂಡ ಕೇಳಿದರು. ಅದೇ ರೀತಿಯಾಗಿ ಕೂಡ ಅಲ್ಲೂ ನನಗೆ ಏನು ಪುಸ್ತಕಗಳು ಜೊತೆಗೆ ದಿನನಿತ್ಯದ ವಸ್ತುಗಳು ನನಗೆ ಬೇಕಾಗಿದೆ ಅನ್ನೋದನ್ನು ಕೂಡ ಈಗ ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು. ಪ್ರಶಾಂತ್, ಅದಕ್ಕೆ ಸಾಕಷ್ಟು ಆಕ್ಷೇಪಣೆ ಇರ್ತಕ್ಕಂಥದ್ದು. ಒಂದು ಬಾರಿ ಇಲ್ಲಿ ಏನೋ ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ಅಲ್ಲೂ ಕೂಡ ಏನೋ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಯಾವುದೇ ರೀತಿಯಂತಹ ಸವಲತ್ತುಗಳು ಕೊಡುವಂಥ ಅಗತ್ಯತೆ ಇದ್ರೆ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಬೇಕಾಗಿದೆ ಅನ್ನೋದನ್ನ ಕೂಡ ಅವರು ಸಲ್ಲಿಕೆ ಮಾಡುವಂಥ ಸಾಧ್ಯತೆ. ದರ್ಶನ್ ಜೊತೆ ಇದ್ರಲ್ಲ 3 ಜನರಿಗೆ ಜಾಮೀನು ದೊರಕ್ತು ಮಂಜು, 3 ಜನರಿಗೆ ಜಾಮೀನು ದೊರಕ್ತು. ಉಳಿದವರು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರಾ? ಅವ್ರದ್ದೇನಿದೆ ಸ್ಟೇಟಸ್ ಕೇಸದ್ದು? ಪ್ರದೋಷು, ವಿನಯ್, ಪ್ರಶಾಂತ್, ಈಗ ಅಂದ್ರೆ ಏನು ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಈಗ ನಿಖಿಲ್ ನಾಯಕ್ ಏನು ಕಾರ್ತಿಕ್ ಜೊತೆಗೆ ಮತ್ತೊಬ್ಬ ಆರೋಪಿ ಮೂವರದು ಈಗ ಜಾಮೀನು ಮಂಜೂರು ಆಗಿದೆ. ಅವ್ರದ್ದು 3 ಪ್ರಕರಣವನ್ನು ಹೊರತುಪಡಿಸಿರ್ತಕ್ಕಂಥ ಪ್ರಕರಣ. ಇನ್ನುಳಿದಂತಹ 14 ಜನ ಏನಿದೆ ಈ ಆರೋಪಿಗಳು ಕೂಡ ಈಗಾಗಲೇ ಏನು ಜಾಮೀನು ಅರ್ಜಿಯನ್ನು ಹಾಕೊಂಡಿರ್ತಕ್ಕಂಥ ಒಬ್ಬೊಬ್ರದ್ದು ಕೂಡ ವಿಚಾರಣೆಗಳು ಆಗ್ತಾ ಇದೆ. ಕೆಲವೊಬ್ಬರದ್ದು ಈಗಾಗಲೇ ಏನು ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ಅದಕ್ಕೆ ಏನು ಜಾಮೀನು ಅರ್ಜಿಯ ವಾದವನ್ನು ಕೂಡ ಮಾಡಲಾಗಿದೆ. SPP ಅವರು ಕೂಡ ಪ್ರತಿವಾದವನ್ನು ಮಾಡಬೇಕಾಗಿದೆ. ಈಗ ನಾವು ಉದಾಹರಣೆಗೆ ನೋಡ್ಬೋದಾಗಿದೆ ಅಂದರೆ A1 ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡ ಅವ್ರದ್ದು ಜಾಮೀನು ಅರ್ಜಿ ಏನಿದೆ ಆ ಒಂದು ಜಾಮೀನು ಅರ್ಜಿಯನ್ನು ವಾದ ಆಗಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿವಾದವನ್ನು ಮಾಡಲಿಕ್ಕೆ ಇವತ್ತು SPP ಅವರಿಗೆ ಸಮಯಾವಕಾಶನ ಕೊಡಲಾಗಿದೆ. ಏನು ಆ ಒಂದು ಪ್ರತಿವಾದದಲ್ಲಿ ಏನೆಲ್ಲ ಅಂಶಗಳನ್ನು ಇಟ್ಕೊಂಡು ಇವತ್ತು ವಾದವನ್ನು ಮಾಡ್ತಾರೆ, ಜೊತೆಗೆ ಅವರ ಜಾಮೀನು ಅರ್ಜಿ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಪ್ರಶಾಂತ್, ಎಸ್, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ. ಪ್ರಶಾಂತ್, ಇದರೊಂದಿಗೆ ಇವತ್ತಿನ ಚರ್ಚೆನ ಮುಗಿಸೋಣ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.